ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಭಕ್ತಿಯಲ್ಲಿ ಲಿಂಗವ ನೆನೆದರೆ ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಭಕ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇವತ್ತು ಒಂದು 7ನೇ ಚಾಪ್ಟರ್ ಆದಂತಹ ಅಧ್ಯಾಯವಾದಂತಹ ಬಸವ ಧರ್ಮ ಮತ್ತು ವಿಜ್ಞಾನ ಸಿದ್ದರಾಮರ ವಚನದಲ್ಲಿ ಬರುವ ವಾಣಿಯ ಜಾಡನ್ನು ಹಿಡಿದು ಲೇಖನದ 7ನೇ ಅಧ್ಯಾಯವಾದಂತಹ ಮಂತ್ರಯೋಗದಲ್ಲಿ 2ನೇ ಭಾಗದ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ದೊಡ್ಡ ಚಾಪ್ಟರ್ ಇದೆ. ಕುಮಾರಸ್ವಾಮಿಗಳು ಒಂದು ಭಾಷಣದಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿದಂಥ ಮಾತನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅದಕ್ಕೆ ನನ್ನ ಅನುಭವವನ್ನು ಸೇರಿಸಿ ಈ ವಿಡಿಯೋವನ್ನು ಈ ಲೇಖನವನ್ನು ಮತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ವಚನ ಗಾಯನದ ಮೂಲಕ ಶುರು ಮಾಡೋಣ. ಅನಾದಿ ಪರಶಿವ ತತ್ವದಿಂದ ಚಿತ್ತುದಯವಾಯಿತು. ಅನಾದಿ ಪರಶಿವ ತತ್ವದಿಂದ ಚಿತ್ತುದಯವಾಯಿತು. ಆ ನಿರ್ಮಲ ಮಹಾಜ್ಞಾನ ಸ್ವರೂಪ ಚಿತ್ವರೂಪವೇ ಬಸವಣ್ಣನೋಡ. ಆ ನಿರ್ಮಲ ಮಹಾಜ್ಞಾನ ಚಿತ್ಸ್ವರೂಪವೇ ಬಸವಣ್ಣನೋಡ. ಆ ಬಸವಣ್ಣನಿಂದ ನಾದ ಬಿಂದುಕಳೆ ಆ ನಾದ ಬಿಂದುಕಳೆ ಸಮರಸವಾಗಿ ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿ ಲಿಂಗ ಸ್ವರೂಪಿಯಾಯಿತು ನೋಡ. ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿ ಲಿಂಗ ಸ್ವರೂಪವಾಯಿತು ನೋಡ. ಆ ಮಹಾಲಿಂಗದ ಪಂಚಸಾರಾಖ್ಯ ಮೂರ್ತಿ ಉತ್ಪತ್ತಿಯಾಯಿತು ನೋಡ. ಇದು ಕಾರಣ ಅನಾದಿ ಶರಣ ಆದಿಲಿಂಗವೆಂದೇ. ಇದ ಕಾರಣ ಅನಾದಿ ಶರಣ ಆದಿಲಿಂಗವೆಂದೇ. ಬಸವಣ್ಣನಿಂದ ಲಿಂಗವಾದ ಕಾರಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಬಸವಣ್ಣನಿಂದ ಲಿಂಗವಾದ ಕಾರಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಶಿವಸಿದ್ದೇಶ್ವರ ಪ್ರಭುವೇ. ಅನಾದಿ ಪರಶಿವ ತತ್ವದಿಂದ ಚಿತ್ತು ಉದಯವಾಯಿತು. ನಿಷ್ಕಲ ಲಿಂಗದಿಂದ ಪರಶಿವ ತತ್ವ ಅದರಿಂದ ಚಿತ್ತು ಉದಯವಾಯಿತು. ಆ ನಿರ್ಮಲ ಮಹಾಜ್ಞಾನ ಚಿತ್ ಸ್ವರೂಪವೇ ಆ ಮೂಲ ಚಿತ್ತು ಮಹಾತಾಯಿಯೇ ಆ ತಾಯಿಯೇ ಬಸವಣ್ಣ ನೋಡ. ಆ ಬಸವಣ್ಣನಿಂದ ನಾದ ಬಿಂದು ಕಳೆ ಆ ನಾದ ಬಿಂದು ಕಳೆ ಬಸವಣ್ಣನಿಗೆ ಮರ್ಜಾಗಿ ಸಮರಸವಾಗಿ ಅಖಂಡ ಪರಿಪೂರ್ಣವಾದಂತಹ ತೇಜೋಮೂರ್ತಿಯಾದಂತಹ ಲಿಂಗ ಸ್ವರೂಪವಾಯಿತು ನೋಡ. ಆ ಮಹಾಲಿಂಗ ಪಂಚಸಾದಾಕ್ಯ ಮೂರ್ತಿ ಅದು ಪಂಚಸಾದಾಕ್ಯ ಮೂರ್ತಿ ಅದು. ಇದ ಕಾರಣ ಅನಾದಿ ಶರಣ ಆದಿಲಿಂಗವೆಂದೇ. ಬಸವಣ್ಣನಿಂದ ಲಿಂಗವಾದ ಕಾರಣ ಅಂತ ಹೇಳ್ತಾರೆ ಶಿವಸಿದ್ದೇಶ್ವರ ಪ್ರಭುವೇ ಅಂತ. ಮಂತ್ರಯೋಗದ ಬಗ್ಗೆ
ಕುಮಾರಸ್ವಾಮಿಗಳು ತಮ್ಮ ಒಂದು ಭಾಷಣದಲ್ಲಿ ಮಹತ್ವದ ಸಂಗತಿಯನ್ನ ತಿಳಿಸಿದ್ದಾರೆ. ಅದು ಇಂಗ್ಲಿಷ್ನಲ್ಲಿತ್ತು ಆ ಲೇಖನ. ಅದನ್ನು ನನ್ನ ಒಂದು ಅನುಭವದಲ್ಲಿ ಮತ್ತು ನನ್ನ ಒಂದು ಕನ್ನಡದಲ್ಲಿ ಏನೋ ಅಲ್ಪ ಸ್ವಲ್ಪ ಪಾಂಡಿತ್ಯ ಇದೆ, ಅದರಲ್ಲಿ ಅದನ್ನು ಒಂದು ಟ್ರಾನ್ಸ್ಲೇಟ್ ಮಾಡಿ ಅನುವಾದಿಸಿ ನಿಮಗೆ ಉಣಬಡಿಸ್ತಾ ಇದ್ದೀನಿ. ಶಬ್ದದ ಕಂಪನಗಳು, ಅಲೆಗಳು ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಅದು ಎಲ್ಲರಿಗೂ ಗೊತ್ತಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಅವುಗಳು ಆರೋಗ್ಯದ ಪಾಲಕರು ಮತ್ತು ನಿರ್ಮಾತೃಗಳು. ಈ ಶಬ್ದದ ಅಲೆಗಳು ನಮ್ಮ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ. ಈಗಿನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇತ್ತೀಚೆಗೆ ಹಳ್ಳಿಗಾಡಿನಲ್ಲೆಲ್ಲ ಈ ಮನೆಗಳ ಮೇಲೆ ಒಂದು ಮೊಬೈಲ್ ಟವರ್ಸ್ಗಳು ಶುರು ಆಗ್ಬಿಡ್ತು. ಬಾಡಿಗೆ ಕೊಡ್ತಾರೆ 5,000 6,000 ಅಂತ. ಆ ಮನೆಯ ಕೆಳಗಿದ್ದವರಿಗೆ ಕೆಲವರಿಗೆ ಕ್ಯಾನ್ಸರ್ನಂತಹ ಮಾರಕ ರೋಗವು ಬಂದ್ಬಿಡ್ತು. ಸೊ ಈ ವೇವ್ಸ್ಗಳು ನಮಗೆ ಮಾರಕ ಅನ್ನೋದು ಗೊತ್ತಾಯ್ತು ಅದರಿಂದ. ಆಮೇಲೆ ಇನ್ನು ಬಹಳಷ್ಟು ಒಂದು ಇದನ್ನು ಕೊಡ್ಬೋದು ನಾವು. ಈ ಒಂದು ಯುರೇನಿಯಂ ಇದರಲ್ಲಿ ಕೆಲಸ ಮಾಡೋರು, ಚಿಮಣಿಯ ಕ್ಲೀನ್ ಮಾಡೋರು, ಅವ್ರಿಗೆ 3 ದಿವಸದ ತನಕ ಮಾತ್ರ ಒಂದು ಯುರೇನಿಯಂ ಚಿಮಣಿಯನ್ನು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಜಾಸ್ತಿ ಒಂದು ರೇಡಿಯೇಷನ್ಸ್ ಬಾಡಿ ಮೂಲಕ ಪಾಸ್ ಆದರೆ ಆ ಬಾಡಿಯಲ್ಲಿ ಹೀಟ್ ಜಾಸ್ತಿಯಾಗಿ ರಕ್ತವು ಬರಬಹುದು, ಇದು ಲಂಗ್ಸ್ಗೆ ಇನ್ಫೆಕ್ಟ್ ಆಗ್ಬೋದು, ಲಂಗ್ಸ್ಗೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ಈ ರೀತಿ ಈ ಅಲೆಗಳು ಒಂದು ಒಳ್ಳೆಯ ಪ್ರಭಾವವನ್ನು ಬೀಳ್ತದೆ, ಕೆಟ್ಟ ಪ್ರಭಾವವನ್ನು ಬೀಳ್ತದೆ. ಅದನ್ನ ಆರೋಗ್ಯ ಪಾಲಕರು ಮತ್ತು ನಿರ್ಮಾತೃಗಳು ಅಂತ ಹೇಳ್ಬೋದು. ಸೃಜಿಸುವ ಸಾಮರ್ಥ್ಯವುಳ್ಳ ಶಬ್ದ ಸ್ವರಗಳ ಘೋಷವು ನಮ್ಮ ಗ್ರಂಥಿಗಳನ್ನು ಕಂಪಿಸುವಂತೆ ಮಾಡಿ ಅದರಿಂದಾಗಿ ನಮ್ಮ ದೇಹದ ಕಲ್ಮಶಗಳ ವ್ಯವಸ್ಥೆಯನ್ನು ಶುದ್ಧೀಕರಿಸಲು ಸಾಧ್ಯ ಮಾಡುತ್ತದೆ. ಈ ಸೃಜನಾತ್ಮಕ ಒಂದು ಒಳ್ಳೆಯ ಒಂದು ಸಾಮರ್ಥ್ಯವುಳ್ಳಂಥ ಶಬ್ದ ಸ್ವರಗಳ ಘೋಷ, ಮಂತ್ರಘೋಷಗಳೇ ಇರ್ಬೋದು. ನಮ ಶಿವಾಯ ಅನ್ನೋದ್ರಿಂದ ಎಷ್ಟೋ ಪಾಪಗಳು ಕಳೀತವೆ ಅಂತ ಬಸವಣ್ಣವರು ಹೇಳ್ತಾರೆ. ನಮ ಶಿವಾಯ ಎಂಬುದು ತಾರಕ ಮಂತ್ರ, ನಮ ಶಿವಾಯ ಎಂಬುದು ತಾಟಕ ಮಂತ್ರ ಅಂತ ಹೇಳ್ತಾರೆ ಅವರು. ಇದರಿಂದ ಎಷ್ಟು ಸಂಸ್ಕಾರಗಳು ಕಳೀತವೆ. ಸೊ ಆ ಘೋಷವು ಗ್ರಂಥಿಗಳನ್ನು ಕಂಪಿಸುವಂತೆ ಮಾಡಿ, ನಮ್ಮ ಗ್ರಂಥಿ ವ್ಯವಸ್ಥೆಯನ್ನು ಕಂಪಿಸುವಂತೆ ಮಾಡಿ, ನಿರ್ನಾಳ ಗ್ರಂಥಿ ಇರ್ಬೋದು, ದೇಹದ ಕೆಲವು ಗ್ರಂಥಿಗಳನ್ನು ಎಲ್ಲವನ್ನು ಕಂಪಿಸುವಂತೆ ಮಾಡಿ ಆ ದೇಹದ ಕಲ್ಮಶಗಳ ವ್ಯವಸ್ಥೆಯನ್ನು ಶುದ್ಧೀಕರಿಸಲು ಅದು ಸಹಾಯ ಮಾಡ್ತದೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಒಂದು ತಮಿಳುನಾಡಿನಲ್ಲಿ ಒಂದು ಸಂಗೀತದ ಸ್ವರಗಳನ್ನು ಉಪಯೋಗಿಸಿ ಒಂದೊಂದು ಸ್ವರಕ್ಕೂ ನಮ್ಮ ದೇಹದ ಅವಯವಕ್ಕೂ ಒಂದು ಕನೆಕ್ಷನ್ ಇದೆ, ಒಂದು ಸಂಬಂಧ ಇದೆ ಅಂತ ಇದು ಮಾಡಿ ಕೆಲವು ರಾಗಗಳ ಮೂಲಕ ಸೈಕ್ಯಾಟ್ರಿಕ್ ಮಾನಸಿಕ ರೋಗಗಳನ್ನು ಗುಣಪಡಿಸಿದ್ದಾರೆ ತಮಿಳುನಾಡಿನ ಒಂದು ಕಡೆ. ಅದರ ಹೆಸರು ಮರ್ತೋಗಿದೆ ನನಗೆ. ಶಬ್ದದ ಕಂಪನಗಳು ಗೋಡೆಯನ್ನು ಒಡೆಯುವಷ್ಟು ಬಲವಾಗಿರ್ತದೆ ಅಂತ ಹೇಳ್ಬೋದು ನಾವು. ಜೆರಿಕೋ ನಗರದಲ್ಲಿ ಮೊಳಗಿದ ತುತ್ತೂರಿಯ ಧ್ವನಿಯಲ್ಲಿ ಇಡೀ ನಗರ ನಡುಗಿತ್ತು ಎಂದು ಬೈಬಲ್ ಹೇಳುತ್ತದೆ. ಅದಕ್ಕೆ ಒಂದು ಬೈಬಲ್ ಚಿತ್ರಣವನ್ನು ಕೊಟ್ಟಿದ್ದೀನಿ, ಇಂಟರ್ನೆಟ್ಟಲ್ಲಿ ಸಿಕ್ಕಿರೋದು. ಜೋಶುವಾ ಅನ್ನುವ ಒಬ್ಬ ಪ್ರಾಫೆಟ್ ಬರ್ತಾರೆ ಒಂದು ಹಳೆಯ ಟೆಸ್ಟ್ ಇದರಲ್ಲಿ, ಬೈಬಲ್ನಲ್ಲಿ. ಅವರು ಜೋಶುವಾರು ಜೆರಿಕೋ ಯುದ್ಧದ ಚಿತ್ರಣ ಹೇಗಿದೆ ಅನ್ನೋದನ್ನ ಇದು ತೋರಿಸುತ್ತೆ. ಅವರು ಜೆರಿಕೋ ಅನ್ನೋ ಒಂದು ಪಟ್ಟಣದ ಮೇಲೆ ದಾಳಿ ನಡೆಸ್ತಾರೆ. ಆವಾಗ ಅವರ ಶಿಷ್ಯರು ಏನು ಒಂದು ಕತ್ತಿ ಅಲಗಿಟ್ಕೊಂಡು ಇದು ಮಾಡಲಿಲ್ಲ. ಅವ್ರು ಹೇಳ್ತಾರೆ ಒಂದು ತುತ್ತೂರಿ ಮುಳುಗ್ಸೋಕ್ಕೆ. ಆ ತುತ್ತೂರಿಯ ತಾಳ ಲಯ ಹೇಗಿತ್ತು ಅಂತ ಹೇಳಿದ್ರೆ ಇಡೀ ಕೋಟೆಯೇ ಬಿರುಕು ಬಿಟ್ಟು ಕೆಡವಿ ಬಿತ್ತು ಅಂತ ಹೇಳ್ತಾರೆ. ಇಡೀ ನಗರವೇ ನಡುಗಿತ್ತು ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಬ್ಬ ಇತ್ತೀಚಿನ ಪ್ರಸಿದ್ಧ ಗಾಯಕ ಕುರುಸೋ ಅವರು ಪ್ರಬಲ ನಿರ್ದಿಷ್ಟ ಸ್ವರಲಿಪಿಯನ್ನು ಬಹಳ ಹೊತ್ತು ಉಳಿಸಿಕೊಳ್ಳುವ ಮೂಲಕ, ಒಂದು ಸ್ವರ ಲಿಪಿಯನ್ನು ಒಂದು ಪೀಕಲ್ಲಿ ಉಳಿಸ್ಕೊಳ್ಳೋದ್ರ ಮೂಲಕ ವೈನ್ ಗ್ಲಾಸ್ಗಳನ್ನು ಹೊಡೆಯುತ್ತಿದ್ದ ಅಂತ ಒಂದು ಉಲ್ಲೇಖ ಇದೆ. ಇದಕ್ಕೆ ಈಗಲೂ ಆಗ್ತದೆ. ಕೆಲವು ವಿಜ್ಞಾನದ ಅಂಶಗಳನ್ನು ನೋಡಿದ್ದೀನಿ ನಾನು. ಮೊನ್ನೆ ಒಂದು ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದೆ. ಒಂದು ಸರ್ಟೆನ್ 480 ಇಂದ 500 ಸಮಥಿಂಗ್ ರೇಂಜ್ ಹರ್ಡ್ಸ್ ಅಲ್ಲಿ, 480 ಇಂದ 500 ಹರ್ಡ್ಸ್ ಕಂಪನಾಂಕದಲ್ಲಿ ಆ ಒಂದು ಶಬ್ದವನ್ನ ಒಂದು ಗ್ಲಾಸ್ ಪಕ್ಕ ಇಟ್ಟಾಗ ಗ್ಲಾಸೇ ಪುಡಿ ಪುಡಿ ಆಗೋಗ್ತದೆ. ಇದು ಇತ್ತೀಚಿನ ಒಂದು ವಿಜ್ಞಾನದ ಒಂದು ಪ್ರಯೋಗ. ಸಂಗೀತದ ಸ್ವರ ಚಿಕಿತ್ಸೆಯಿಂದ ರೋಗಿಗಳು ಸಹ ಆರೋಗ್ಯಕ್ಕೆ ಮರಳಬಹುದಾಗಿದೆ. ಆಗಲೇ ಹೇಳಿದ್ದೀನಿ, ತಮಿಳುನಾಡಲ್ಲಿ ಇದು ನಡೀತಾ ಇದೆ. ಭಾರತೀಯ ಯೋಗಶಾಸ್ತ್ರದಲ್ಲಿ ಶಬ್ದ ಕಂಪನಗಳ ಪ್ರಬಲ ಪರಿಣಾಮವನ್ನು ಕಂಡುಹಿಡಿದ ಯೋಗಿಗಳು, ಯೋಗಶಾಸ್ತ್ರದಲ್ಲಿ ಶಬ್ದ ಕಂಪನಗಳ ಪ್ರಬಲ ಪರಿಣಾಮವನ್ನು ನೋಡಿದ ಯೋಗಿಗಳು ಮಂತ್ರ ಯೋಗ ಎಂಬ ವಿಶೇಷ ಸ್ವರ ಯೋಗವನ್ನು ಕಂಡುಹಿಡಿದರು. ಮಂತ್ರಗಳು ಕೇವಲ ಪದಗಳ ಅಕ್ಷರಗಳ ಸಂಯೋಜನೆಯಿಂದಾಗಿದ್ದು ಅವುಗಳು ನಮ್ಮ ವ್ಯವಸ್ಥೆ ಮೇಲೆ ಸತ್ಪರಿಣಾಮವನ್ನು ಉಂಟು ಮಾಡುವಂತೆ ನಿರ್ದಿಷ್ಟ ರೀತಿಯಲ್ಲಿ ದಾಟಿಯಲ್ಲಿ ಜಪಿಸಲಾಗ್ತದೆ. ಈ
ಒಂದು ಪದಗಳು ಅಕ್ಷರಗಳ ಸಂಯೋಜನೆ ಮಾಡಿಕೊಂಡು ನಮ್ಮ ಒಂದು ಇದೊಂದು ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವಂತೆ ನಿರ್ದಿಷ್ಟ ಧಾಟಿಯಲ್ಲಿ ಸ್ವರ ಲಯದಲ್ಲಿ ಹಾಡಿ ಅದನ್ನು ಉಪಯೋಗಿಸೋಕೆ ಇದು ಮಾಡ್ತಾರೆ, ಅಣಿ ಮಾಡ್ತಾರೆ, ಅದನ್ನು ಜಪಿಸಲಾಗ್ತದೆ. ಮಂತ್ರಗಳ ಪರಿಣಾಮವು ಕೇವಲ ಭೌತಿಕ ವ್ಯವಸ್ಥೆಯ ಮೇಲೆ ಮಾತ್ರವಲ್ಲದೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶರೀರದ ಮೇಲೂ ಅದರ ಪರಿಣಾಮವನ್ನು ಬೀರ್ತದೆ. ಆದ್ದರಿಂದ ಮಂತ್ರ ಯೋಗದ ಗುರಿ 3 ಪಟ್ಟಾಗಿದೆ: ದೇಹದ ಆರೋಗ್ಯದ ಮೇಲೆ, ಮನಸ್ಸಿನ ಪ್ರಶಾಂತತೆಯ ಮೇಲೆ, ಆತ್ಮದ ವಿಕಸನದ 3 ಪದರವನ್ನು ಅದು ಅಟ್ಯಾಕ್ ಮಾಡ್ತದೆ, ಆಕ್ರಮಿಸ್ತದೆ. ಆರಂಭದಲ್ಲಿ ಸೃಷ್ಟಿಯ ಮೊದಲು ಒಂದು ಪದ ಅಥವಾ ಒಂದು ಶಬ್ದವಿತ್ತು. ಇದು ನಿಖಲ ಲಿಂಗದ ಒಂದು ಹಂತವನ್ನು ಹೇಳ್ತಾರೆ. ಆರಂಭದಲ್ಲಿ ಸೃಷ್ಟಿಯ ಮೊದಲು ಒಂದು ಪದ ಅಥವಾ ಒಂದು ಶಬ್ದವಿತ್ತು. ಹೀಗಾಗಿ ಶಬ್ದದ ಮಹತ್ವವನ್ನು ಎಲ್ಲಾ ಧರ್ಮಗಳು ಒತ್ತಿ ಹೇಳುತ್ತವೆ. ಬೈಬಲ್ ಹೇಳಿತ್ತು ಅಂತ ಹೇಳ್ತೀನಿ. ಇನ್ ದಿ ಬಿಗಿನಿಂಗ್ ದೇರ್ ವಾಸ್ ಎ ವರ್ಡ್, ದಟ್ ವರ್ಡ್ ವಾಸ್ ಎ ಗಾಡ್ ಅಂತ ಹೇಳ್ತಾರೆ. ಆ ಅವ್ಯವಸ್ಥೆಯಿಂದಾದಂಥ ಬ್ರಹ್ಮಾಂಡದ ರಚನೆಯು, ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಒಂದು ಸ್ಫೋಟದಲ್ಲಿ ಅವ್ಯವಸ್ಥೆಯಿಂದಾದಂಥ ಬ್ರಹ್ಮಾಂಡದ ರಚನೆಯು ಶಬ್ದದಿಂದ, ನಾದದಿಂದ ಉಂಟಾಗಿದೆ ಎಂದು ತಿಳಿಯುವುದು ಆಸಕ್ತಿದಾಯಕವಾಗಿದೆ. ಕೆಲವು ಶಬ್ದಗಳು ಈಥರ್ನಲ್ಲಿ ಒಂದು ವಿಭಿನ್ನ ರೀತಿಯಂತ ಒಂದು ಕಂಪನಗಳನ್ನು, ಸ್ಪಂದನೆಗಳನ್ನು ಉಂಟು ಮಾಡ್ತವೆ. ಈ ಒಂದು ಶಬ್ದವನ್ನು ನಾವು ನುಡಿದಾಗ ಅದು ಅವಕಾಶದಲ್ಲಿ, ಆ ಗೋಳದಲ್ಲಿ, ತಣ್ಣನೆಯ ಗೋಳದಲ್ಲಿ, ಮನಸ್ಸಿನ ಗೋಳದಲ್ಲಿ ಇರುವುದು, ಅವಕಾಶದಲ್ಲಿರ್ಬೋದು, ಆಕಾಶದಲ್ಲಿ ಒಂದು ಕಂಪನವನ್ನು, ಅಲೆಗಳನ್ನು ಉಂಟು ಮಾಡ್ತದೆ. ಇವುಗಳಲ್ಲಿ ಕೆಲವು ಕಡಿಮೆ ಆವರ್ತನದಿಂದ, ಕಡಿಮೆ ಫ್ರೀಕ್ವೆನ್ಸಿ, ರೇಡಿಯೋ ಫ್ರೀಕ್ವೆನ್ಸಿ, ಕಡಿಮೆ ಫ್ರೀಕ್ವೆನ್ಸಿ ರೇಡಿಯೋ ಫ್ರೀಕ್ವೆನ್ಸಿ ಥರನೇ ಕೂಡಿರುತ್ತದೆ. ಅವುಗಳು ನಾವು ಮ್ಯಾಟ್ರ್ ಎಂದು ಕರೆಯುವ ಕಣಗಳನ್ನು, ಪದಾರ್ಥಗಳನ್ನು ರೂಪಿಸುತ್ತದೆ. ಅತೀಂದ್ರಿಯ ದೃಷ್ಟಿಯನ್ನು ಹೊಂದಿದ್ದ ಪ್ರಾಚೀನ ಜನರು ಶಬ್ದಗಳಿಂದ ಈತರ್ನಲ್ಲಿ ಉತ್ಪತ್ತಿಯಾಗುವ ಆಕಾರಗಳು, ಶಬ್ದದಿಂದ ಈ ಆಕಾಶದಲ್ಲಿ ಉಂಟಾಗುವಂತಹ ಆಕಾರಗಳನ್ನು ನೋಡಿ ಆ ಆಕಾರಗಳನ್ನು ತಮ್ಮ ವರ್ಣಮಾಲೆಯ ಅಕ್ಷರಗಳಾಗಿ ರೂಪಿಸಿದ್ದಾರೆ. ಆ ಒಂದು ಶಬ್ದವನ್ನು ಉಲ್ಲೇಖ ಆ ಅಂತ ಮಾಡಿದಾಗ ಆಕಾರ ಒಂದು ಕಲರ್ಫುಲ್ ಆಗಿ ಬರ್ತದೆ, ಬಣ್ಣಾತ್ಮಕವಾಗಿ ಬಣ್ಣದ ಮೂಲಕ ಕಾಣಿಸ್ಕೊಳ್ತದೆ. ಅದರ ಒಂದು ಚಿತ್ರಣ ಹೇಗಿರ್ತದೆ, ಆಕಾರ ಇರುತ್ತೆ, ಅದನ್ನು ನೋಡಿಕೊಂಡು ಒಂದು ವರ್ಣಮಾಲೆಯ ಒಂದು ಅಕ್ಷರಗಳನ್ನು ರೂಪಿಸಿದ್ರು ಪ್ರಾಚೀನ ಜನರು ಅಂತ ಹೇಳ್ತಾರೆ. ಪ್ರಾಚೀನ ಭಾಷೆಗಳ ಹೆಚ್ಚಿನ ಪದಗಳು ಮತ್ತು ಶಬ್ದಗಳು ನಿರ್ದಿಷ್ಟ ನಿಯಮಕ್ಕೆ ಒಳಪಟ್ಟವು. ನೋಡಿ, ಆಗಿನ ಕಾಲದ ಜನರು ಸುಮ್ಮನೆ ಮಾಡಿಲ್ಲ ಲ್ಯಾಂಗ್ವೇಜ್ಗಳನ್ನ, ಹೆಚ್ಚಿನ ನಿಯಮಕ್ಕೆ ಒಳಪಟ್ಟವು ಮತ್ತು ಮನವರಿಕೆ ಮಾಡುವಂಥದ್ದು. ಅವು ಹೇಗಿದ್ವು ಅಂತ ಹೇಳಿದ್ರೆ, ಒಬ್ಬ ಕಿವುಡನಿಗೂ ಕೂಡ ಅವು ಹೇಳಿದ್ರೆ ಅಲ್ಲಿ ಅವನ ಒಂದು ಸಿಸ್ಟಮ್ಮಲ್ಲಿ ಒಂದು ಬಣ್ಣದ ಚಿತ್ರಗಳನ್ನು ಮೂಡಿಸಿ ಅದರ ಒಂದು ಪರಿಣಾಮವನ್ನು ಸೂಚಿಸ್ತವೆ. ಪದದ, ಶಬ್ದದ ಉದ್ದೇಶಪೂರ್ವಕ ಮತ್ತು ಪರಿಣಾಮಕಾರಿ ಬಳಕೆಯ ಬಗ್ಗೆ ಇತಿಹಾಸದುದ್ದಕ್ಕೂ ನಾವು ನೋಡಿದ್ದೇವೆ. ಅದರ ಉದ್ದೇಶ ಮತ್ತು ಅದರ ಪರಿಣಾಮದ ಬಗ್ಗೆ ಇತಿಹಾಸದುದ್ದಕ್ಕೂ ನಾವು ಕಲಿತಾ ಬಂದಿದ್ದೇವೆ. ಅರ್ಚಕರು, ಪುರೋಹಿತರು ಯಾವಾಗಲೂ ಜಪ ಮತ್ತು ಮಂತ್ರವನ್ನು ರಾಗವಾಗಿ ಪಠಿಸುತ್ತಾ ಜನರ ಮೇಲೆ ನಿರ್ದಿಷ್ಟ ಪ್ರಚೋದನೆಯನ್ನು ಸೂಚಿಸುತ್ತಾರೆ. ಒಂದು ದೇವಸ್ಥಾನಕ್ಕೆ ಹೋದಾಗ ಮಹಾಮಂಗಳಾರತಿ ಮಾಡಿ ಅವರು ಜಪವನ್ನು ಮಾಡಬೇಕಾದ್ರೆ, ಅವ್ರ ಮಂತ್ರಗಳನ್ನು ಹೇಳಬೇಕಾದ್ರೆ ನಮ್ಮ ಮನಸ್ಸು ಆ ಮೂರ್ತಿಯ ಮೇಲೆ ಅದು ನಿಂತು ಬಿಡ್ತದೆ. ಆ ಮಂತ್ರಘೋಷದಿಂದ ಇಡೀ ಬಾಳಿಯಲ್ಲಿ ಆನಂದದ ಕಳೆ ಇರ್ತದೆ. ಆ ಮನಸ್ಸು ಒಂದೇ ಕಡೆ ನಿಲ್ತದೆ. ಆವಾಗ 3ನೇ ಆಯಾಮ, ಆವಾಗ 4ನೇ ಆಯಾಮಕ್ಕೆ ನಾವು ಎಂಟ್ರಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಪ್ರಾಚೀನ ಮಾಂತ್ರಿಕ ವಿಧಿಗಳಲ್ಲಿ ಪದಗಳು, ಶಬ್ದಗಳು ಮತ್ತು ಆಕಾರಗಳನ್ನು ಒಟ್ಟುಗೂಡಿಸಿ ಕೆಲವು ನಿರ್ದಿಷ್ಟ ಉದ್ದೇಶಗಳನ್ನು ಸ್ಥಾಪಿಸಲಾಗ್ತಾ ಇತ್ತು. ಪ್ರಾಚೀನ ಮಾಂತ್ರಿಕರು, ಈ ಬ್ಲ್ಯಾಕ್ ಮ್ಯಾಜಿಕ್ನವರು ಈ ಶಬ್ದಗಳನ್ನು ಮತ್ತು ಆಕಾರಗಳನ್ನು, ಅವರು ಕೆಲವು ಗೊಂಬೆಗಳನ್ನು ಮಾಡಿ ಆ ಗೊಂಬೆಗಳನ್ನು ಆ ವ್ಯಕ್ತಿಯ ಆಕಾರಕ್ಕೆ ತಂದು ಅವನ ಒಂದು ಹೃದಯದ ಮೇಲೆ ಒಂದು ಪಿನ್ ಹೊಡೆದ್ರೆ ಅವನ ಹೃದಯಕ್ಕೆ ಆಘಾತ ಆಗ್ತಾ ಇತ್ತು ಅಂತ ಒಂದು ಮಾಂತ್ರಿಕರ ಒಂದು ವಿದ್ಯೆಗಳಲ್ಲಿ ಹೇಳ್ತಾರೆ. ಈ ಥರಕ್ಕೆ ಹಲವಷ್ಟು ಮಾಟಮಾಂತ್ರಿಕರು ಇಂಥ ಕೆಲಸಗಳನ್ನು ಮಾಡ್ತಾರೆ. ಅವರು ಶಬ್ದಗಳನ್ನು ಉಪಯೋಗಿಸ್ತಾರೆ ಮತ್ತು ಆಕಾರಗಳನ್ನು, ಒಂದು ಚಿತ್ರಣಗಳನ್ನು ಉಪಯೋಗಿಸ್ತಾ ಇದ್ರು. ಭಾರತದಲ್ಲಿ ಜೈಮುನಿಯು ಶಬ್ದವು ಚಿರಂತನ, ಶಾಶ್ವತ ಮತ್ತು ಅದು ಎಲ್ಲ ಸೃಷ್ಟಿಯ ಮಾತೃಕೆ, ಗರ್ಭಾಶಯ, ಮ್ಯಾಟ್ರಿಕ್ಸ್ ಎಂದು ಉಚ್ಚರಿಸಿದ ಮೊದಲ ಋಷಿ. ಈ ಎಲ್ಲ ಸೃಷ್ಟಿಯ ಗರ್ಭಾಶಯ ಅದು. ಈ ಗರ್ಭದೊಳಗಡೆ ಈ ಎಲ್ಲ ಅಕ್ಷರಗಳು ತುಂಬಿದೆ. ಆ ಅಕ್ಷರಗಳಿಂದ ಈ ಸೃಷ್ಟಿಯ ರಚನೆಯಾಗಿದೆ ಎಂದು ಹೇಳಿದಂಥ ಋಷಿಯವರು. ಶಬ್ದ ವಿಜ್ಞಾನವು ಬ್ರಹ್ಮಾಂಡದ ರಹಸ್ಯಗಳ ಕೀಲಿಕೆ. ಆಲೋಚನೆಯು ಸಹ ಒಂದು ಶಬ್ದವಾಗಿದೆ. ಬರೀ ನಾವು ಬಾಯಿಂದ ಮಾತಾಡಿದ ಮಾತ್ರ ಒಂದು ಶಬ್ದ ಅಲ್ಲ, ಆಲೋಚನೆ ಹೊರಟ ತಕ್ಷಣ ಅದು ಒಂದು ಶಬ್ದ. ಆದರೆ ನಮ್ಮ ಒಂದು ಕಿವಿಯ ರೇಂಜಿಗೆ, ಭೌತಿಕ ಕಿವಿಯ ರೇಂಜಿಗೆ ಅದು ಕೇಳಿಸ್ತಾ ಇಲ್ಲ. ಮತ್ತು ಶಬ್ದವು ಕಂಪನದ ಪರಿಣಾಮವಲ್ಲ. ಆಲೋಚನೆ ಸಹ ಒಂದು ಶಬ್ದ.
ಮತ್ತು ಶಬ್ದ ಕಂಪನದ ಪರಿಣಾಮಗಳು. ಒಂದು ಯಾವುದೋ ಅಲೆ ಇತ್ತು ಅಂತ ಹೇಳಿದ್ರೆ ಅದರಿಂದ ಶಬ್ದ ಹುಟ್ಟುತ್ತೆ. ಈಗ ಶ್ರುತಿಕವೆಯನ್ನ ನಾವು ಕಂಪಿಸುವಂತೆ ಮಾಡಿದಾಗ ಶಬ್ದ ಬರುತ್ತಲ್ಲ, ಆ ರೀತಿಯಲ್ಲ ಇದು. ಇದು ಆಲೋಚನೆಯಿಂದನೂ ಒಡಮೂಡಬಹುದು, ಆದರೆ ಕಂಪನಕ್ಕೆ ಕಾರಣವಾಗಿದೆ. ಇದು ಕಂಪನಕ್ಕೆ ಈ ಶಬ್ದವು ಕಾರಣವಾಗಿದೆ. ಪ್ರಾಯೋಗಿಕವಾಗಿ ಕಂಪನವಿಲ್ಲದ ಶಬ್ದವು ಇರಬಹುದು. ಪ್ರಾಯೋಗಿಕವಾಗಿ ಕಂಪನ ಇಲ್ಲದೇ ಶಬ್ದಗಳು ಇರಬಹುದು. ಯೋಗವು ಸ್ಥಿರ ಶಬ್ದದ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುತ್ತದೆ. ಕಂಪನ ಇಲ್ಲದೇ ಇರ್ಬೋದು. ಯೋಗವು ಸ್ಥಿರ ಶಬ್ದದ ಒಂದು ಸಿದ್ಧಾಂತವನ್ನು ಹೇಳ್ತದೆ. ಅದಕ್ಕೆ ಪಾಸ್ಚುಲೇಟ್ ಥಿಯರಿ ಏನು ಹೇಳ್ತದೆ, ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವಾಗ ವಿಶ್ವದಲ್ಲಿ ಯಾವುದೇ ನಿರ್ವಾತ ಪ್ರದೇಶವಿಲ್ಲ, ವ್ಯಾಕ್ಯೂಮ್ ಸ್ಪೇಸ್ ಇಲ್ಲ ಅಂತ ಹೇಳಿದೆ. ಯಾಕಂದ್ರೆ ಒಂದು ವ್ಯಾಕ್ಯೂಮೈಸ್ ಸ್ಪೇಸಲ್ಲಿ ಗಂಟೆ ನೋಡಿದ್ರೆ ಹೊರಗಡೆ ಸೌಂಡೇ ಬರೋದಿಲ್ಲ. ಅಲ್ಲಿ ದೀಪ ಹಚ್ಚಿರೋ ದೀಪ ಉರಿಯಲ್ಲ, ಯಾಕೆ ಇರಲ್ವಲ್ಲ. ಶ್ರುತಿ, ಪಿಚ್, ತಾಳಲಯ, ರಿದಮ್, ನಾದ, ವಾಲ್ಯೂಮು, ಪ್ರಮಾಣ, ವೇಗ, ಸ್ಪೀಡು, ಆವರ್ತನ, ಫ್ರೀಕ್ವೆನ್ಸಿ ಮತ್ತು ಸಾಮರಸ್ಯ, ಹಾರ್ಮೋನಿ, ಪಠನೆ, ಉಚ್ಚಾರಣೆಗೆ ಅನುಗುಣವಾಗಿ ಶಬ್ದ ತನ್ನ ಗುಣಲಕ್ಷಣಗಳನ್ನು ಬದಲಾಯಿಸುತ್ತದೆ. ನೋಡಿ, ಒಂದು ಪಿಚ್ಚು, ರಿದಮ್ಮು, ಪ್ರಮಾಣ, ಇದೆಲ್ಲದ್ರ ಮೇಲೆ ಅದು ಗುಣಲಕ್ಷಣಗಳನ್ನು ಶಬ್ದ ಚೇಂಜ್ ಮಾಡ್ತದೆ. ನಿರ್ದಿಷ್ಟ ಫಲಿತಾಂಶಗಳನ್ನು ಪಡೆಯಲು ನಮಗೇನೋ ಒಂದು ರಿಸಲ್ಟ್ ಬೇಕು, ಪರಿಣಾಮ ಬೇಕು ಅಂತ ಹೇಳಿದ್ರೆ ಶಬ್ದದ ಶಕ್ತಿ ಸಾಮರ್ಥ್ಯವನ್ನು ನಿರ್ದಿಷ್ಟ ರೀತಿಯಲ್ಲಿ ಸಂಘಟಿಸಬೇಕು ಮತ್ತು ನಿರ್ದೇಶಿಸಬೇಕು. ಏನೋ ಒಂದು ಪರಿಣಾಮ ಬೇಕು ನಮಗೆ. ಒಂದು ಗ್ಲಾಸ್ ಹೊಡಿಬೇಕು ಅಂದರೆ ಆ ಒಂದು ಶಬ್ದದ ಉಚ್ಚಾರಗಳನ್ನು ನಾವು ಶಬ್ದಗಳನ್ನು ಪಕ್ಕ ಜೋಡಿಸಿ ಅದನ್ನು ಒಂದು ವೇರಿಯೇಷನ್ ಕೊಡಬೇಕು. ಈ ಪಿಚ್ಚಲ್ಲಿ ಈ ಶಬ್ದ ಹೋಗಬೇಕು, ಈ ಪಿಚ್ಚಲ್ಲಿ ಇದಕ್ಕೆ ಡೌನ್ ಆಗಬೇಕು ಅಂತ ಎಲ್ಲ ಕೊಟ್ಟಾಗ ಅದೊಂದು ಗ್ಲಾಸ್ ಹೊಡೆಯುತ್ತೆ ಅಂತ ಹಿಂದಿನವರು ಹೇಳ್ತಾ ಇದ್ರು. ಮಂತ್ರಯೋಗವು ನಿರ್ದಿಷ್ಟ ಫಲಿತಾಂಶವನ್ನು ಹೊಂದಲು ಶಬ್ದದ ಶಕ್ತಿ ಸಾಮರ್ಥ್ಯವನ್ನು ಸಂಘಟಿಸುವ ಮತ್ತು ನಿರ್ದೇಶಿಸುವ ಪ್ರಯತ್ನವಾಗಿದೆ. ಮಂತ್ರಯೋಗವು ನಿರ್ದಿಷ್ಟ ಫಲಿತಾಂಶ ಪಡೆಯುವುದಕ್ಕೆ ಶಬ್ದದ ಶಕ್ತಿ ಸಾಮರ್ಥ್ಯವನ್ನು ಸಂಘಟಿಸುವ ಮತ್ತು ಡೈರೆಕ್ಟ್ ಮಾಡುವಂತಹ ಒಂದು ಪ್ರಯತ್ನ ಆಗಿದೆ. ಯೋಗದ ಹಲವಾರು ಪ್ರಕಾರಗಳಲ್ಲಿ ಮಂತ್ರಯೋಗವು ಒಂದು ಅರ್ಥದಲ್ಲಿ ಸುಲಭವಾದಂತಹ ಮತ್ತು ಅತ್ಯಂತ ಪರಿಣಾಮಕಾರಿಯಾದಂಥದ್ದಾಗಿದೆ. ಸುಲಭ ಮತ್ತು ಪರಿಣಾಮಕಾರಿ ಹೇಳಿದ್ದೀವಿ ಆಗಲೇ. ಆದರೆ ಇಲ್ಲಿ ಸಾಧಕನು ಪ್ರಯತ್ನದಲ್ಲಿ ಶ್ರದ್ಧೆಯಿಂದ ಒಳಗೂಡಿರಬೇಕು. ಇಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧಾ ಭಕ್ತಿ ಇಲ್ಲದೆ ಏನೂ ಆಗಲ್ಲ. ಮತ್ತು ಸಂಪರ್ಕದಲ್ಲಿ ಶುದ್ಧನಾಗಿರಬೇಕು. ಅವನು ಸಂಪರ್ಕದಲ್ಲಿ ಪ್ರತಿಯೊಂದು ವ್ಯಕ್ತಿಗಳ ಜೊತೆ ಶುದ್ಧವಾಗಿ ನಡೆನುಡಿಯನ್ನು ಮಾಡಬೇಕು. ಮಂತ್ರ ಎಂಬ ಪದದ ಅರ್ಥ ಮನ ಎಂದರೆ ಆಲೋಚನೆ, ತ್ರ ಎಂದರೆ ರಕ್ಷಿಸುವುದು ಎಂಬ ಬೇರುಗಳಿಂದ ಬಂದಿದೆ. ಆದ್ದರಿಂದ ಮಂತ್ರವು ಒಬ್ಬರನ್ನು ವಿಸ್ಮೃತಿ ಅಥವಾ ಮರವೆಯಿಂದ ರಕ್ಷಿಸುತ್ತದೆ. ಮಂತ್ರ ಏನು ಮಾಡ್ತದೆ, ಒಬ್ಬರನ್ನು ಈ ಮಂತ್ರ ಹೇಳ್ತಾ ಇದ್ದು ಅಂತ ಹೇಳಿದ್ರೆ ನಿಮ್ಮ ಥಾಟ್ ಪ್ರಾಸೆಸ್ ಕಡೆಗೆ ಹೋಗಲ್ಲ. ಅದೇ ಮರವೇ, ನಮ್ಮ ಯೋಚನೆಗಳೇ ಮರವೇ, ನಮ್ಮ ಹಿಂದಿನ ಮುಂದಿನ ಯೋಚನೆಗಳೇ ಮರವೆಗಳು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಮರವು ಘನ ನಿಮ್ಮ ನೆನವ ಮನ. ಒಮ್ಮೆ ಶರಣನ್ನ ಬಾರದೆ ಓ ಕೂಡಲ ಸಂಗಮ ದೇವನಿಗೆ ಅಂತ ಹೇಳ್ತಾರೆ. ಎಲ್ಲೆಲ್ಲವೋ ಪಾಪ ಕರ್ಮ ಮಾಡಿದವನೇ, ಎಲ್ಲೆಲ್ಲವೋ ಬ್ರಹ್ಮ ಹತ್ಯೆ ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವೋ. ಒಮ್ಮೆ ಶರಣೆಂದರೆ ಹೊನ್ನ ಪಾಪಗಳ ಇದಾವು, ಒಬ್ಬಂಗೆ ಶರಣೆನ್ನು ನಮ್ಮ ಕೂಡಲ ಸಂಗಮ ದೇವಿಗೆ ಅಂತ. ಸೊ ಇಂತಹ ಮಂತ್ರಗಳು ಏನ್ ಮಾಡ್ತವೆ, ಮರವೆಯನ್ನು ಜಯಿಸ್ತವೆ. ಆ ಮರವೆಯಿಂದ ವಿಸ್ಮೃತಿಯಿಂದ ರಕ್ಷಿಸ್ತವೆ. ಯಾಕಂದ್ರೆ ಆ ಮಂತ್ರದಲ್ಲಿ ಮನಸ್ಸು ಕೂರುತ್ತೆ. ಆ ಮಂತ್ರ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಉಸಿರಾಟದೊಂದಿಗೆ ಅದು ಲಿಂಕ್ ಆಗಿರುತ್ತೆ. ಆ ಉಸಿರು ಜೊತೆಗೆ ಆ ಮಂತ್ರ ಹೋಗ್ತಾ ಇದ್ದಂಗೆ ಮನಸ್ಸು ಅದ್ರ ಮೇಲೆ ನಿಲ್ತದೆ. ಮನಸ್ಸು ನಿಲ್ತು ಅಂತ ಹೇಳಿದ್ರೆ ಕಣ್ಣು ನಿಲ್ತದೆ. ಕಣ್ಣು ನಿಲ್ತು ಅಂತ ಹೇಳಿದ್ರೆ ಸಾಮರಸ್ಯಕ್ಕೆ ಮೊದಲನೇ ಘಟ್ಟ ಸೇರಿದಂಗೆ. ನಾವು ವಾಣಿಯಲ್ಲಿ 4 ವಿಧಗಳಿವೆ. ಅವುಗಳೆಂದರೆ ವೈಖರಿ, ಮಧ್ಯಮ, ಪಶ್ಯಂತಿ ಮತ್ತು ಪರಾವಾಣಿ. ಮಂತ್ರವು ವೈಖರಿ ವಾಣಿಯಾಗಿದೆ ಮತ್ತು ವಸ್ತುವಿನ ಭೌತಿಕ ಪದಾರ್ಥದ ಸ್ಥೂಲ ಸ್ತರಕ್ಕೆ ಮತ್ತು ಲೋಕಕ್ಕೆ ಸಂಬಂಧಿಸಿದೆ. ಇದು ಪದಾರ್ಥ ಜಗತ್ತಿಗೆ, ಸ್ಥೂಲ ಜಗತ್ತಿಗೆ, ಲೋಕಕ್ಕೆ, ಈ ಲೋಕಕ್ಕೆ ಸಂಬಂಧಿಸಿದ ಮತ್ತೆ ಲೋಕಕ್ಕೆ ಸಂಬಂಧಿಸಿದ. ವಾಣಿಯಲ್ಲಿ 4 ವಿಧಗಳಿದೆ, ಅದು ಹೇಳಿದ್ದೀವಿ. ಸಾಮಾನ್ಯವಾಗಿ ವಾಕ್ ಅಥವಾ ವಾಣಿ ಎಂದರೆ ಭಾಷಣ ಎಂದರ್ಥ. ಆದರೆ ಅದರ ನಿಜವಾದ ಅರ್ಥ ಶಬ್ದವೇ ವಾಣಿಯಾಗಿದೆ. ಪ್ರಾಚೀನದ ಎಲ್ಲ ಬರಹಗಾರರು ಶಬ್ದದ ವಾಣಿಯ ಸಾಮರ್ಥ್ಯದ ಬಗ್ಗೆ ಹೆಚ್ಚು ಅಮೋಘವಾಗಿ ವರ್ಣಿಸಿದ್ದಾರೆ, ಅಮೋಘವಾಗಿ ತಿಳ್ಕೊಂಡಿದ್ರು. ವಾಣಿ 4 ಬಗೆಯಲ್ಲಿ 3 ಸೂಕ್ತವಾಗಿದೆ. ಮತ್ತೊಂದು ವೈಖರಿ, ಆಡು ಭಾಷೆ. ಪರ, ಪಶ್ಯಂತಿ, ಮಧ್ಯಮ ಇವೆಲ್ಲ ನಮಗೆ ಕೇಳಿಸದಂತಹ ಶಬ್ದ, ಆದರೆ ಒಂದು ಮಹಾಂತರಿಗೆ ಇದು ಕೇಳಿಸ್ತದೆ. ವೈಖರಿ ವಾಣಿ 4 ಹಂತದಾಗಿದೆ. ಅವುಗಳಲ್ಲಿ ಮೊದಲನೆಯದು ಮೂಲಾಧಾರದಲ್ಲಿ ಇರುವ ಏನು ಕೇಳಿಸಲಾಗದ ಶಬ್ದ ಪರ. ಅದು ಒಂದು ಮೂಲಾಧಾರದಲ್ಲಿ, ನಮ್ಮ ಒಂದು ಗುದದ್ವಾರದ ಮೇಲೆ ಮೂಲದ್ವಾರದಲ್ಲಿ ಇರುತ್ತೆ. ಅದು ಬೆನ್ನುಹುರಿಯ ಕೆಳಗಡೆ ಅದರ ಒಂದು ಇದರಲ್ಲಿ ಇರ್ತದೆ. ಅದು ಮೂಲಾಧಾರ.
ಅದರಲ್ಲಿ ಅವಿಂದ ಹೊರಹೊಮ್ಮುತ್ತದೆ. ಅದು ವಾಣಿಯ ಹಂತನೇ ಎರಡನೇದು ಪಶ್ಯಂತಿ. ಅದಿರುವ ಮಣಿಪುರ ಚಕ್ರದಲ್ಲಿ ಉಚ್ಚಾರಣೆಗೆ ಕೇವಲ ಸಾಸಿವೆಯಷ್ಟು ಒತ್ತಡ ಇದೆ. ಅದು ಮಣಿಪುರ ಚಕ್ರಕ್ಕೆ ಬಂದ ತಕ್ಷಣ ಸ್ವಲ್ಪ ಸಾಸಿವೆ ಕಾಳಷ್ಟು ಒಂದು ಒತ್ತಡ ಇರುತ್ತೆ, ಶಬ್ದ ಆಗುವಂಥ ಒಂದು ಚಾನ್ಸ್ ಇರುತ್ತೆ, ಸಾಧ್ಯತೆ ಇದೆ. ಇಂತಹ ಕೇಳಿಸಿದಂಥ ಶಬ್ದ ಅಥವಾ ನಾದ ಅನಾಹತ ಚಕ್ರ, ಅದೇ ಒಂದು ಶಬ್ದ ಅನಾಹತ ಚಕ್ರಕ್ಕೆ ಬಂದಾಗ ಶಬ್ದವು ರೂಪುಗೊಳ್ಳಲಿರುವ ಮಧ್ಯಮದ ಹಂತವನ್ನು ತಲುಪುತ್ತದೆ. ಇನ್ನೇನು ಶಬ್ದ ಹೊರಹೊಮ್ಮುವಂಥ ಮಧ್ಯಮದ ಹಂತವನ್ನು ತಲುಪುತ್ತದೆ. ವಾಣಿಯು ಹಂತದಲ್ಲಿ ಕೊನೆಯದು ವೈಖರಿ. ವಾಣಿ ಹಂತದಲ್ಲಿ ಕೊನೆಯದು ವೈಖರಿ ವಾಣಿ. ಶ್ರವ್ಯ ಶಬ್ದವನ್ನು ಕೇಳಿಸಿಕೊಂಡಾಗ ವೈಖರಿ ತಲುಪಿದಂತೆ. ನಾವು ಕೇಳಿಸಿಕೊಳ್ಳಬಹುದಾದ ಶಬ್ದವನ್ನು ನಾವು ಹೊಂದಿದಾಗ ಅದು ವೈಖರಿ ಹಂತವಾಗಿದೆ. ವೈಖರಿಯ 4ನೇ ಹಂತದಲ್ಲಿ ಮಾತ್ರ ಪುರುಷನು ಮಾತಿಗೆ ಒತ್ತು ಕೊಡುತ್ತಾನೆ. ಪುರುಷನು ತಮ್ಮ ನಾಲಿಗೆಯನ್ನ ಮೇಲೆ ದವಡೆಗೆ ಕೆಳದವಡೆಗೆ ಒತ್ತುವುದರಿಂದ ಮತ್ತು ಒಳಗಡೆ ತಾಳಷ್ಟು ಸಂಪುಟದಿಂದ ಶಬ್ದಗಳು ಹೊರಹೊಮ್ಮುತ್ತದೆ. ಯೋಗವು 2 ರೀತಿಯ ಶಬ್ದನಾದವನ್ನು ಗುರುತಿಸಿದೆ: ಕೇಳಿಸುವ ಮತ್ತು ಕೇಳಿಸದ, ಆಹತ ಮತ್ತು ಅನಾಹತ, ಶ್ರವ್ಯ ಮತ್ತು ಅಶ್ರಾವ್ಯ ಅಂತ ಕರೀತಾರೆ. ಕೇಳಿಸಲಾಗದ ಅಶ್ರಾವ್ಯ ಶಬ್ದವು ಕೇವಲ ಶ್ರವ್ಯ ಶಬ್ದಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದೆ. ಕೇಳಿಸಲಾಗದ ಅಶ್ರಾವ್ಯ ಶಬ್ದ ಈ ಶ್ರವ್ಯ ಶಬ್ದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ. ಯಾಕೆ? ಅದು ಹೆಚ್ಚಿನ ಫ್ರೀಕ್ವೆನ್ಸಿ ಕಂಪನಾಂಕವನ್ನು ಹೊಂದಿದೆ. ಹೆಚ್ಚಿನ ಫ್ರೀಕ್ವೆನ್ಸಿಯನ್ನು ಹೊಂದಿದರೆ ಅದರ ತೀಕ್ಷ್ಣತೆ ಜಾಸ್ತಿ ಇರುತ್ತೆ ಅಂತ ಹಿಂದೆ ಓದಿದ್ದೀವಿ ಕುಮಾರಸ್ವಾಮಿಗಳ ಒಂದು ಚಾಪ್ಟರ್ಲಿ. ಆಧುನಿಕ ವಿಜ್ಞಾನವು ಕೇಳಿಸಲಾಗದ ಅಶ್ರಾವ್ಯ ಶಬ್ದದಿಂದ ಉತ್ಪತ್ತಿಯಾಗುವ ಅಲ್ಟ್ರಾಸಾನಿಕ್ ತರಂಗಗಳನ್ನು ಕಂಡುಹಿಡಿದಿದೆ. ಈ ವೈಲೆಟ್ಗಿಂತ ಮೇಲಿರುವಂಥ ಎಲ್ಲ ಶಬ್ದಗಳು, ಅದರಲ್ಲಿ ಅಲ್ಟ್ರಾ ವೈಲೆಟ್ಟು, ಎಕ್ಸ್ರೇ, ಆಮೇಲೆ ನೆಕ್ಸ್ಟು ವಿಶ್ವಕಿರಣಗಳು, ಕಾಸ್ಮಿಕ್ ರೇಸು, ಇವೆಲ್ಲ ಹೈ ಫ್ರೀಕ್ವೆನ್ಸಿ ರೇಂಜ್ ಬರ್ತವೆ. ಅಶ್ರಾವ್ಯ ಶಬ್ದಗಳು ಅವು ಕೇಳಿಸಿಕೊಳ್ಳೋಕ್ಕೆ ಆಗದಂಥದ್ದು 10ರಿಂದ 20 KHz ಅದು ಜಾಸ್ತಿ ಇರ್ತದೆ. ಆ ಮಾನವನ ಕಿವಿಗೆ ಸೆಕೆಂಡ್ಗೆ 10,000ರಿಂದ 20,000 ಕಂಪನಗಳಿಗಿಂತ ಹೆಚ್ಚಿನ ಪಿಚ್ ಅನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆದರೆ ಅಲ್ಟ್ರಾಸಾನಿಕ್ ತರಂಗಗಳು ಪ್ರತಿ ಸೆಕೆಂಡಿಗೆ 1 ದಶಲಕ್ಷಕ್ಕೂ ಹೆಚ್ಚಿನ ಆವರ್ತನಗಳನ್ನು ಹೊಂದಿತ್ತು. 1 ಸೆಕೆಂಡ್ಗೆ 1 ದಶಲಕ್ಷಕ್ಕೂ ಹೆಚ್ಚು ವೇವ್ಸ್ಗಳನ್ನ ಹೊಂದಿರ್ತದೆ. ಅದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ಅಲೆಗಳ ಕಂಪನಗಳ ಪರಿಣಾಮಗಳು ಹಲವು ಪಟ್ಟು ಮತ್ತು ಕುತೂಹಲದಿಂದ ಕೂಡಿರುತ್ತದೆ. ಈ ಒಂದು ಹೈ ಫ್ರೀಕ್ವೆನ್ಸಿ ರೇಂಜ್ನ ಪರಿಣಾಮಗಳು ತುಂಬ ಒಂದು ಪರಿಣಾಮ ಉಂಟು ಮಾಡ್ತದೆ. ಪಿಯರ್ಸಿಂಗ್ ನೇಚರ್ ಅದು ಏನಾರು ಮಾಡ್ಬೋದು. ಅದು ಒಂದು ವಾಲನ್ನೇ ಪಿಯರ್ಸ್ ಮಾಡಿ ಹೋಗ್ಬೋದು, ಅನ್ನೊಂದು ದಾಟಬಹುದು. ಈ ಅಲ್ಟ್ರಾಸಾನಿಕ್ ತರಂಗಗಳ ಚಾಪು, ಅದರ ಒಂದು ಬ್ಯಾಂಡ್, ಒಂದು ರೇಸ್ ಏನು ಮಾಡುತ್ತೆ, ಚಾಪ ಒಂದು ಬೀಮ್ ಏನಾಗುತ್ತೆ, ನೀರಿನ ಮೂಲಕ ಹಾದು ಹೋದಾಗ, ಈ ಅಲ್ಟ್ರಾಸಾನಿಕ್ನ ಬೀಮ್ ಒಂದು ಚಾಪ ಒಂದು ನೀರಿನ ಮೂಲಕ ಹಾದು ಹೋದಾಗ ನೀರಿನ ಕಣಗಳು ರಂಜಕದಂತೆ, ಫಾಸ್ಫರಸ್ ಅಂತೆ ಹೊಳೆಯುತ್ತದೆ ಅನ್ನೋದನ್ನ ವಿಜ್ಞಾನ ಕಂಡುಹಿಡಿದಿದೆ. ಈ ಸೃಷ್ಟಿಯಲ್ಲಿ ಕೇಳಿಸಲಾಗದ ಶಬ್ದ ಇರುವುದರಿಂದ ಅದೃಶ್ಯವಾದ ಅಗೋಚರವಾದ ಬಣ್ಣವು ಇದ್ದೇ ಇರುತ್ತದೆ ಅಂತ ಯೋಗ ಹೇಳ್ತದೆ. ಈ ಶಬ್ದ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅಗೋಚರವಾದ ಬಣ್ಣ ಅದಕ್ಕೆ ಲಿಂಕ್ ಆಗಿರುತ್ತೆ, ಕನೆಕ್ಟ್ ಆಗಿರುತ್ತೆ, ಸಂಬಂಧ ಹೊಂದಿರುತ್ತೆ ಅಂತ ಹೇಳ್ತದೆ ಯೋಗ. ಈ ಗುಪ್ತ ಶಕ್ತಿಗಳ ಕ್ಷೇತ್ರದಲ್ಲಿ, ಈ ಕಾಸ್ಮಿಕ್ ಒಂದು ಫೀಲ್ಡಲ್ಲಿ, ಒಂದು ಕ್ವಾಂಟಮ್ ಫೀಲ್ಡ್ ಅಂತ ಕರಿಬಹುದು, ಗುಪ್ತ ಶಕ್ತಿಗಳ ಕ್ಷೇತ್ರದಲ್ಲಿ ಶ್ರವ್ಯ ಅಥವಾ ಕೇಳಬಹುದಾದ ಶಬ್ದವೆಂದರೆ, ನಮಗೆ ಕೇಳಿಸ್ಕೊತಾ ಇದ್ದೀವಿ ಕಿವಿಗಳಿಂದ ಅಂತ ಹೇಳಿದ್ರೆ, ಅದಕ್ಕೆ ವ್ಯಕ್ತಿ ಮನೋನಿಷ್ಠ ಬಣ್ಣಗಳು ಇದ್ದೇ ಇರ್ತವೆ. ಕೇಳಿಸ್ಕೊತೀವಿ ಸೌಂಡ್ ಅಂದರೆ ಅದಕ್ಕೆ ವ್ಯಕ್ತಿ ಮನೋನಿಷ್ಠ ಆ ಬಣ್ಣಗಳು ಇದ್ದೇ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಕೋಪವಾಗಿ ನಮ್ಮ ಮುಂದೆ ಮಾತಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಕೋಪವಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಅದನ್ನು ಕೇಳಿಸ್ಕೊತಾ ಇದ್ದೀವಿ, ಜೊತೆಗೆ ಅವನ ಮುಖ ನೋಡಿ, ಕೋಪ ಇದ್ದಾಗ ಕೆಂಪುಗೆ ಅದು ಹೊಳಿತಾ ಇರ್ತದೆ ಅವನ ಮುಖ ಅಲ್ವಾ. ಹಾಗೆ ಒಂದು ಪ್ರೀತಿ ಇದ್ದಾಗ ಕಣ್ಣಲ್ಲಿ ಒಂದು ಬಿಳಿಯ ಕಿರಣಗಳು ಹೊರಸೂಸ್ತಾ ಇರ್ತದೆ. ಹೀಗೆ ಅದಕ್ಕೆ ವ್ಯಕ್ತಿನಿಷ್ಠವಾಗಿರ್ತದೆ. ಅದು ಕೆಲವರು ಮುಖ ಎಕ್ಸ್ಪ್ರೆಸ್ಸೇ ಮಾಡೋದಿಲ್ಲ ಅಂತ ಗೊತ್ತಾಗೋದಿಲ್ಲ, ಬಟ್ ಅದು ಮೈಕ್ರೋ ಲೆವೆಲಲ್ಲೇ ಅದು ಎಕ್ಸ್ಪ್ರೆಷನ್ ನಡೀತಾ ಇರ್ತದೆ ಸೂಕ್ಷ್ಮವಾಗಿ. ಗ್ರಹಿಸಬಹುದಾದ ಬಣ್ಣಗಳೆಂದರೆ ಅಶ್ರಾವ್ಯ ಅಥವಾ ಕೇಳಲಾಗದ ಶಬ್ದಗಳಾಗಿದೆ. ಗ್ರಹಿಸಬಹುದು ಅಂದರೆ ಕಿವಿಗಳಿಂದಲ್ಲ, ನಮ್ಮ ಅಂತರಿಂದ್ರಿಯಗಳಿಂದ ಗ್ರಹಿಸಬಹುದು ಅಂತ ಹೇಳಿದ್ರೆ ಅದಕ್ಕೆ ಅಶ್ರಾವ್ಯ ಅಥವಾ ಕೇಳಲಾಗದ ಶಬ್ದ ಅದಕ್ಕೆ ಅಂಟ್ಕೊಂಡಿದೆ ಅಂತ ಹೇಳ್ಬೋದು. ಸಂಪೂರ್ಣ ಕಿವುಡನ ಒಂದು ಪ್ರಕರಣದಲ್ಲಿ ಇದನ್ನ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ, ಸಿದ್ಧ ಮಾಡಿ ತೋರಿಸಿದ್ದಾರೆ. ಅವನು ಈ ಕಿವುಡನು ಕಿವಿಯಿಂದ ಕೇಳಿಸಿಕೊಳ್ಳಲಾಗದಂತಹ ಶಬ್ದವನ್ನು ಅವನು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ನಾನು ಮಾತಾಡ್ತಾ ಇದ್ದೀನಿ, ಅವನು ಕಿವುಡ ಒಬ್ಬ ಇದ್ದಾನೆ ಮುಂದೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಅವನ ದೃಷ್ಟಿಯ ಅಂಗಕ್ಕೆ ಮನಸ್ಸಿನ ಮೂಲಕ ಇಂತಹ ಶಬ್ದಗಳು, ನಾನು ಮಾತಾಡುತ್ತ ಶಬ್ದಗಳು ಅವನ ದೃಷ್ಟಿಯ ಅಂಗಕ್ಕೆ ಮನಸ್ಸಿನ ಮೂಲಕ ವರ್ಣಮಯ ಪ್ರಭಾವ ಮುದ್ರೆಗಳ ರೂಪದಲ್ಲಿ ತಲುಪಿಸಲ್ಪಡ್ತದೆ.
ಬಣ್ಣ ಬಣ್ಣದ ಪ್ರಭಾವ ಮುದ್ರೆಗಳ ಮೂಲದಲ್ಲಿ ಮನಸ್ಸಿನ ಮೂಲಕ ಅವನ ದೃಷ್ಟಿ ಅಂಗಕ್ಕೆ ತಲುಪಿಸಲ್ಪಡುತ್ತದೆ. ಆ ಶೇಪ್ ಅನ್ನು ಕಲರನ್ನು ನೋಡಿಕೊಂಡು ಅವನು ಆ ವ್ಯಕ್ತಿ ಸಿಟ್ಟಾಗಿದ್ದಾನೆ, ಅವನು ಸ್ಮೂತ್ ಆಗಿ ಮಾತಾಡಿದ್ದಾನೆ ಅಂತ ಹೇಳ್ತಾರೆ. ಇದು ವೈದ್ಯಕೀಯದಲ್ಲಿ ಕಂಡುಹಿಡಿದ್ದಾರೆ. ಶಬ್ದ ಮತ್ತು ಬಣ್ಣಗಳ ಈ ನಿಕಟ ಸಂಬಂಧದ ಬಗ್ಗೆ ಯೋಗವು ಮುಂದುವರೆದು ಹೀಗೆ ಹೇಳ್ತದೆ: ಹೇಗೆ ತಂತಿಯು ಕಂಪಿಸಿದಾಗ ಒಂದು ಕೇಳುವ ಸ್ವರಲಿಪಿ ಹೊರಹೊಮ್ಮುವುದು, ಹೇಗೆ ಒಂದು ವೀಣೆಯ ತಂತಿ ನಾವು ಮೀಟಿದಾಗ ಸ್ವರ ಲಿಪಿ ಹೊರಹೊಮ್ಮುವುದು, ಹಾಗೆ ವಿವಿಧ ಭಾವನೆಗಳಿಗೆ ಅನುಗುಣವಾಗಿ ಕಂಪಿಸಿ ನಮ್ಮನ್ನು ರೋಮಾಂಚನಗೊಳಿಸುವ ಈ ದೇಹದಲ್ಲಿ ಏಳುವ ಅಲೆಗಳು, ನಮ್ಮ ಒಬ್ಬನ ರಿಯಾಕ್ಷನ್ ಇಂದ, ಅವನ ಒಂದು ಇದರಿಂದ ನಮ್ಮಲ್ಲಿ ಏನಾಗುತ್ತೆ, ಒಂದು ರಿಯಾಕ್ಷನ್ ಹೇಳ್ತದೆ. ಅವನ ಒಂದು ಭಾವನೆಗಳು ನಮ್ಮ ಮೇಲೆ ಸುರಿದಾಗ ಅದಕ್ಕೆ ನಮ್ಮ ದೇಹ ರಿಯಾಕ್ಷನ್ ಕೊಡುತ್ತೆ. ಅದನ್ನು ಒಂದು ದೇಹ ಒಂದು ವೀಣೆಗೆ ಹೋಲಿಸ್ತಾನೆ. ಅದರಿಂದ ಹೇಳುವಂಥ ಅಲೆಗಳು ವ್ಯಕ್ತಿಯ ಮಾನಸಿಕ ದಿವ್ಯ ಪ್ರಭೆಯಲ್ಲಿ, ಅವನೊಬ್ಬ ಬೈತಾ ಇದ್ದಾನೆ ಅಂತ ಹೇಳಿದ್ರೆ ಆ ಅಲೆಗಳು ನಮ್ಮ ಮಾನಸಿಕ ದಿವ್ಯ ಪ್ರಭೆಯಲ್ಲಿ ಸೈಕಿಕ್ ಕಾರ ಅಂತ ಕರಿತೀವಿ, ಅದರಲ್ಲಿ ಏರಿಳಿತವನ್ನು ಉಂಟು ಮಾಡ್ತದೆ. ದೇಹವು ಭಾವನೆಗಳು ಮತ್ತು ಭಾವನೆಗಳ ಪ್ರಭಾವಗಳಿಗೆ ಸ್ಪಂದಿಸುವ ಆಕರ್ಷಕ ವೀಣೆಯಾಗಿದೆ. ದೇಹವು ಭಾವನೆಗಳು ಮತ್ತು ಭಾವನೆಗಳ ಪ್ರಭಾವಗಳಿಗೆ, ನಮ್ಮ ದೇಹ ಬೇರೆಯವರ ಭಾವನೆ ಮತ್ತು ನಮ್ಮ ಭಾವನೆಗಳ ಪ್ರಭಾವಗಳಿಗೆ ಸ್ಪಂದಿಸುವಂಥ ಆಕರ್ಷಕ ವೀಣೆಯಾಗಿ ಪರಿಣಮಿಸಿ ಬಣ್ಣಗಳ ವಿದ್ಯಮಾನದಲ್ಲಿ, ಕಲರ್ ಫಿನಾಮಿನಾದಲ್ಲಿ, ಪ್ರಭಾವ ವಲಯದಲ್ಲಿ ವ್ಯಕ್ತಿಯ ಗುಣಲಕ್ಷಣಗಳನ್ನು ಹೊರಸೂಸುತ್ತದೆ. ಆ ಭಾವನೆಗಳ ಅನುಗುಣವಾಗಿ ನಮ್ಮ ಒಂದು ಪ್ರಭಾವ ವಲಯದಲ್ಲಿ ಅದರ ಗುಣಲಕ್ಷಣವನ್ನು ತೋರಿಸುತ್ತೆ. ಇದು ಕೋಪವಾಗಿದ್ದಾಗ ರೆಡ್, ಸುತ್ತಲೂ ರೆಡ್ ತೋರಿಸುತ್ತೆ. ಬಣ್ಣಗಳ ವಿದ್ಯಮಾನದಲ್ಲಿ ಕಲರ್ ಒಂದು ಪ್ರಭಾವ ವಲಯದಲ್ಲಿ ವ್ಯಕ್ತಿಯ ಗುಣಲಕ್ಷಣಗಳನ್ನು ಹೊರಸುತ್ತದೆ. ಅತಿ ಕೆಂಪು ಕಿರಣಗಳ ಮೂಲಕ, ಇನ್ಫ್ರಾರೆಡ್ ರೇಸ್ ಅಂತ ಕರಿತೀವಿ. ಅಂದರೆ ಈ ವಿಬ್ಗಯಾರ ಹೊಡೆದಾಗ ರೆಡ್ಡಿಂದ ಕೆಳಗಡೆ ಇರುವಂಥದ್ದು, ಕೆಂಪಿಗಿಂತ ಕೆಳಗಡೆ ಇರುವಂಥದ್ದು, ಕಡಿಮೆ ಫ್ರೀಕ್ವೆನ್ಸಿ ಇರುವಂಥದ್ದು, ಜಾಸ್ತಿ ವೇವ್ಲೆಂತ್ ಇರುವಂಥದ್ದು, ತರಂಗಾಂತರ ಇರುವಂಥದ್ದು ಕಿರಣಗಳ ಮೂಲಕ ಇನ್ಫ್ರಾರೆಡ್ ದಟ್ಟ ಕತ್ತಲೆಯಲ್ಲಿರುವ ಕೋಣೆಯಲ್ಲಿ ಛಾಯಾಚಿತ್ರಗಳು ತೆಗೆಯಬಹುದಾದಂತೆ, ಇನ್ಫ್ರಾರೆಡ್ ರೇಸ್ ಇಂದ ದಟ್ಟ ಕತ್ತಲೆಯ ಕೋಣೆಯಲ್ಲಿ ಛಾಯಾಚಿತ್ರವನ್ನು ತೆಗಿತಾರೆ. ಹಿಂದಿನ ಕಾಲದಲ್ಲಿ ಆ ರೀಲ್ ತಗೊಂಡು ಅದು ದಟ್ಟ ಕೋಣೆಯಲ್ಲಿ ಇನ್ಫ್ರಾರೆಡ್ ರೇಸ್ ಅನ್ನು ಹಾಯಿಸಿ ಛಾಯಾಚಿತ್ರ ತೆಗಿತಾ ಇದ್ರು. ನೇರಳಾತೀತ ಕಿರಣ, ಹಾಗೆಯೇ ಒಂದು ಅಲ್ಟ್ರಾವೈಲೆಟ್ ನೇರಳಾತೀತ ಒಂದು ರೇಸ್ಗಳ ಮೂಲಕ ಸೂಕ್ತವಾದ ಇತಿಮಿತಿಗಳಲ್ಲಿ ಸೂಕ್ಷ್ಮ ಪದಾರ್ಥದಿಂದ ಆಗುವಂತಹ ಪ್ರಭಾವ ವಲಯದ ಛಾಯಾಚಿತ್ರವನ್ನು ನಾವು ತೆಗೆಯಬಹುದು. ಈ ಅಲ್ಟ್ರಾವೈಲೆಟ್ ರೇಸ್ಗಳನ್ನು ಯೂಸ್ ಮಾಡಿ ಒಂದು ಸೂಕ್ಷ್ಮ ಪದಾರ್ಥದಿಂದ ಪ್ರಭಾವಲಯದ ಛಾಯಾಚಿತ್ರವನ್ನು ತೆಗೆಯಬಹುದು. ಇದಕ್ಕೆ ಇತ್ತೀಚೆಗೆ ಒಂದು ರಷ್ಯನ್ ಒಂದು ಫೋಟೋಗ್ರಫಿ ಬಂದಿದೆ, ಕಿರ್ಲಿಯನ್ ಫೋಟೋಗ್ರಫಿ ಅಂತ. ಇದು ನಮ್ಮ ಸಂಜಯ್ ಗಾಂಧಿ ಹಾಸ್ಪಿಟಲ್ ಇದೆ ಅಂತ ಹೇಳ್ತಾರೆ, ಚೆಕ್ ಮಾಡಬೇಕು. ಮತ್ತು ಬಸವನಗುಡಿಯಲ್ಲಿ ಒಂದಿದೆ, ಅಲ್ಲೊಂದು ಒಬ್ಬರು ರೇಖಿ ಕ್ಲಾಸ್ ತಗೋತಾರೆ, ಅವರ ಒಂದು ಶಾಪ್ನಲ್ಲಿ ಈ ಒಂದು ಕಿರ್ಲಿಯನ್ ಫೋಟೋಗ್ರಫಿ ಇದೆ ಅಂತ ಹೇಳ್ತಾರೆ, ಚೆಕ್ ಮಾಡ್ಬೋದು ನೀವು. ಅದರಲ್ಲಿ ನಮ್ಮ ಬಾಡಿ ಫೋಟೋಗ್ರಫಿ ತೆಗೆದು ಅಂದರೆ ಲೆವೆಲ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲೇ ಒಂದು ರೋಗದ ಲಕ್ಷಣ ಇದ್ದರೆ ಅಲ್ಲಿ ಒಂದು ಒಳಭಾಗಕ್ಕೆ ಹೋಗಿರುತ್ತೆ, ಇಲ್ಲ ಹೊರಗೆ ಬಂದಿರುತ್ತೆ. ಇದನ್ನು ನೋಡಿಕೊಂಡು ಅವರು ಅಲ್ಲಿಗೆ ಒಂದು ಪ್ರಾಣಿಕ್ ಎನರ್ಜಿ ಪಾಸ್ ಮಾಡಿ ಒಂದು ಹೀಲ್ ಮಾಡ್ತಾರೆ ಅಂತ ಒಂದು ಹೇಳ್ತಾರೆ. ಮಂತ್ರಯೋಗದಲ್ಲಿ ಬ್ರಹ್ಮವನ್ನು ಬಿಂದು ಎಂದು ಕರೆಯಲಾಗ್ತದೆ. ಈ ಮಂತ್ರಯೋಗದಲ್ಲಿ ಬ್ರಹ್ಮವನ್ನು ಏನಂತ ಕರಿತೀವಿ, ಬಿಂದು ಅಂತ ಕರೆಯಲಾಗ್ತದೆ. ಅದು ಬಲ ಅಥವಾ ಶಕ್ತಿಯನ್ನು ಹೊಂದಿದ್ದು. ಬ್ರಹ್ಮವನ್ನ ಬಿಂದು ಅಂತ ಕರಿತೀವಿ, ಅದು ಬಲ ಮತ್ತು ಶಕ್ತಿಯನ್ನು ಹೊಂದಿದ್ದು. ಅದನ್ನು ಬೀಜ ಎನ್ನುವುದು, ಯಾಕಂದ್ರೆ ಅದು ಬೀಜನೇ, ಅದರೊಳಗಡೆ ಎಲ್ಲ ಅಡಗಿದೆ, ಅದು ಆ ಶಕ್ತಿಯನ್ನು ಒಳಗೊಂಡಿದೆ. ಬಿಂದು ಮತ್ತು ಬೀಜ, ಶಿವ ಮತ್ತು ಶಕ್ತಿಯ ಒಕ್ಕೂಟವು ನಾದೋತ್ಪತ್ತಿಗೆ ಕಾರಣವಾಗ್ತದೆ. ಯಾವಾಗ ಒಂದು ಶಕ್ತಿ ಮತ್ತು ಶಿವ ಸೇರ್ಕೊಳ್ತೋ ಅವಾಗ ನಾದೋತ್ಪತ್ತಿ ಆಗುತ್ತೆ. ಇದನ್ನು ಲೋಗೋ ಅಥವಾ ಸ್ಲಿಯದಾಹ್ರಮ್ಮ ಅಥವಾ ಪ್ರಣವ ಎಂದು ಕರೆಯಲಾಗ್ತದೆ. ಶಬ್ದದ ನಿಯತ ಕ್ರಮಬದ್ಧ ಪ್ರವಾಹವು ಮೂಲಾಧಾರದಿಂದ ಮೇಲಕ್ಕೆ ನಿರಂತರವಾಗಿ ಇರುತ್ತಿದೆ. ಶಬ್ದದ ನಿಯತ ಕಂಟಿನ್ಯೂಸ್ ಕ್ರಮಬದ್ಧವಾದ ಒಂದು ಪ್ಯಾಟರ್ನ್ ಇರುವಂಥ ಪ್ರವಾಹವು ಮೂಲಾಧಾರದಿಂದ ಒಂದು ಸತತವಾಗಿ ಇರ್ತದೆ. ಅಮೃತಧಾರೆಯೊಂದು ಹರಿತಿದೆ ಮಾನವನ ಹೃದಯದಿಂದ ಹೃದಯಕ್ಕೆ ಅಂತ ಹೇಳ್ತಾರೆ. ಹಾಗೆ ಈ ಮೂಲಾಧಾರದಿಂದ ಒಂದು ಕ್ರಮಬದ್ಧವಾದ ನಿಯತಕಾಲಿಕವಾದಂಥ ಒಂದು ಅಲೆ, ಒಂದು ಶಬ್ದದ ಅಲೆ ಮೇಲೆ ಇರ್ತಾ ಇದೆ. ಹಾಗೆ ಆ ಶಬ್ದವು ಬ್ರಹ್ಮಾಂಡದ ಕೇಂದ್ರದಿಂದಲೂ, ಯಾಕಂದ್ರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ, ಹಾಗೆ ಅದೇ ತರ ಬ್ರಹ್ಮಾಂಡದ ಕೇಂದ್ರದಿಂದಲೂ ಬಾಹ್ಯವಾಗಿ ಇದು ಹೊರಹೊಮ್ಮುತ್ತಾ ಇರ್ತದೆ. ಬಾಹ್ಯ ಜೀವನಕ್ಕೆ ಹೊಂದಿಸಲ್ಪಟ್ಟ ಆತ್ಮವು, ನಮ್ಮ ಆತ್ಮ ಜೀವಾತ್ಮೆಯನ್ನು ಬಾಹ್ಯ ಜೀವನಕ್ಕೆ ಹೊಂದಿಸಲ್ಪಟ್ಟಿದೆ. ಇಂದ್ರಿಯಗಳ ವ್ಯಾಪಾರ ವ್ಯವಹಾರದಲ್ಲಿ ಮಗ್ನವಾಗಿ ಕಳೆದು ಹೋಗಿಬಿಟ್ಟಿದೆ.
ಮತ್ತು ಅದು ಇಂದ್ರಿಯಗಳ ವಸ್ತುಗಳ ವಿಷಯಗಳ ಕಡೆಗೆ ನಿರಂತರವಾಗಿ ಹರಿಯುತ್ತಿದೆ. ನಮ್ಮ ಮನಸ್ಸು ಯಾವಾಗಲೂ ಇಂದ್ರಿಯಗಳ ಮೂಲಕ ವಸ್ತು ವಿಷಯಗಳ ಕಡೆಗೆ ನಿರಂತರವಾಗಿ ಓಡ್ತಾ ಇದೆ. ಇದರಿಂದಾಗಿ ಅದು ಬಾಹ್ಯ ಸದಾ ಕಾರ್ಯನಿರತ ಇದರಿಂದಾಗಿ ಅದು ಈ ಬಾಹ್ಯ ಸದಾ ಕಾರ್ಯನಿರತ ಅಂತರಂಗದ ವಾಣಿಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ. ಇದೇನಾಗ್ಬಿಟ್ಟಿದೆ, ಈ ಈ ರೀತಿ ನಾವು ಬಾಹ್ಯವಾಗಿ ಇರೋದ್ರಿಂದ ಏನಾಗಿದೆ, ಬಾಹ್ಯದಲ್ಲಿ ಬರುವಂಥ ಆ ಶಬ್ದವನ್ನು ಕೇಳೋಕ್ಕಾಗ್ತಾ ಇಲ್ಲ, ನಮ್ಮ ಒಳಗಡೆ ನುಡಿತಾ ಇರುವಂಥ ಆ ಅಂತರ್ವಾಣಿಯನ್ನು ನಾವು ಕೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ಬಹಿರ್ಮುಖವಾಗಿದ್ದೇವೆ. ಹೇಗಾದರೂ ಶ್ರಮದಾಯಕ ಸಾಧನೆಯಿಂದ ಇಂದ್ರಿಯಗಳ ಬಾಹ್ಯ ಗಮನವನ್ನು ನಿಯಂತ್ರಿಸಿ, ಶ್ರಮದಾಯಕ ಸಾಧನೆ ಮಾಡಲೇಬೇಕು. ಅದರ ಮೂಲಕ ಇಂದ್ರಿಯಗಳ ಬಾಹ್ಯ ಗಮನವನ್ನು ನಿಯಂತ್ರಿಸಿ ಪ್ರಮುಖ ಶಕ್ತಿಗಳನ್ನು ಸ್ಥಗಿತಗೊಳಿಸಿದಾಗ, ಎಲ್ಲ ಪ್ರಮುಖ ಶಕ್ತಿಗಳನ್ನು ನಾವು ಸ್ಥಗಿತಗೊಳಿಸಿದಾಗ ಸಾಧಕನು ಆಂತರಿಕ ಧ್ವನಿಯನ್ನು ಕೇಳಲು ಸಮರ್ಥನಾಗುತ್ತಾನೆ. ಯಾವಾಗ ಮನಸ್ಸನ್ನು ನಾವು ನಿಲ್ಲಿಸ್ತೀವಿ, ಆವಾಗ ಎಲ್ಲ ಶಕ್ತಿಗಳು ಆಟೋಮೆಟಿಕ್ ಆಗಿ ತಗ್ಗುತ್ತಾ ಹೋಗ್ತದೆ. ಓನ್ಲಿ ದೇಹದ ಒಂದು ಕ್ರಿಯೆಗಳಿಗೆ ಸ್ವಲ್ಪ ಒಂದು ಆಕ್ಟಿವಿಟಿ, ಒಂದು ಉಸಿರಾಟ ನಡೀತಾ ಇರ್ತದೆ. ಮಂತ್ರಯೋಗದ ಹಿಂದಿರುವಂಥ ಮುಖ್ಯ ಒಂದು ಸೂತ್ರ ಏನೆಂದರೆ, ಆಕಾಶದಲ್ಲಿ ಕೆಲವು ಶಬ್ದಗಳನ್ನು ಉದ್ಘೋಷಿಸಿದಾಗ, ಆಕಾಶದಲ್ಲಿ ಈ ಆಕಾಶ ಇರ್ಬೋದು ಅಥವಾ ಕಣ್ಣು ಮುಚ್ಚಿ ಒಳಗಡೆ ಇರುವಂತಹ ಆಕಾಶದಲ್ಲಿ ನಾವು ಉದ್ಘೋಷಿಸಿದಾಗ ಅವು ಗೊಂದಲವನ್ನು ಒಂದು ಕಂಪನವನ್ನು ಗದ್ದಲವನ್ನು ಉಂಟು ಮಾಡ್ತದೆ. ಅಂಥ ಗೊಂದಲ ಗದ್ದಲ ಅವುಗಳ ತೀವ್ರತೆಗೆ ಅನುಗುಣವಾಗಿ ಉನ್ನತ ಸ್ತರಗಳಿಗೆ ಸಂವಹನ ಮಾಡಲ್ಪಡ್ತದೆ. ಈ ಒಂದು ಶಬ್ದದ ಒಂದು ತೀವ್ರತೆಗೆ ಅನುಗುಣವಾಗಿ ಉನ್ನತ ಸ್ತರಗಳಿಗೆ, ಉನ್ನತ ಚಕ್ರಗಳಿಗೆ, ಬೇರೆ ಬೇರೆ ಚಕ್ರಗಳಿಗೆ ನಾವು ಮೂವ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಗದ್ದಲದ ತೀವ್ರತೆ ಹೆಚ್ಚಾದಂತೆ ಅದು ಉನ್ನತ ಸ್ತರಗಳನ್ನು ತಲುಪುವ ಸಾಧ್ಯತೆಯೂ ಹೆಚ್ಚಾಗಿರ್ತದೆ. ಇಂತಹ ಗದ್ದಲ ಅಥವಾ ಕಂಪನಗಳ ಸ್ವರೂಪವನ್ನು ಭೌತಶಾಸ್ತ್ರದ ತಿಳಿದಿರುವ ನಿಯಮಗಳಿಂದ ನಿರ್ಣಯಿಸಲು ಸಾಧ್ಯವಿಲ್ಲ. ಇದನ್ನೆಲ್ಲ ಒಂದು ಅಲೆಗಳ ಒಂದು ಪ್ರಿನ್ಸಿಪಲ್ ಮೂಲಕ, ಸಿದ್ಧಾಂತದ ಮೂಲಕ ಇದೇ ರೀತಿ ಅಂತ ಹೇಳೋಕೆ ಆಗೋದಿಲ್ಲ. ಕೆಲವನ್ನು ಅನ್ವಯಿಸ್ಬೋದು ನಾವು. ಆದರೆ ಒಂದಂತೂ ನಿಜ, ಆಕಾಶದಲ್ಲಿ ಶಬ್ದಗಳು ಮತ್ತು ಕಂಪನಗಳ ನಡುವೆ ಏನೋ ಒಂದು ಸಂಬಂಧ ಇದೆ. ಈ ನಾವು ಶಬ್ದ ಮಾಡಿದ ತಕ್ಷಣ ಒಂದು ಕಂಪನ ಉಂಟಾಗುತ್ತೆ, ಎರಡಕ್ಕೂ ಏನೋ ಒಂದು ಸಂಬಂಧ ಇದೆ ಅನ್ನೋದೊಂದು ನಿಜ. ಸೊ ನಾನು ಈ ಪ್ರತಿ ಚಕ್ರದಲ್ಲಿನ ಕಂಪನಾಂಕದ ಒಂದು ವಿವರ ಇಂಟರ್ನೆಟಲ್ಲಿ ತೆಗೆದಿದ್ದೆ. ಅದು ಇತ್ತೀಚಿನ ಒಂದು ಸಂಶೋಧನೆಯಿಂದ ಇವರು ಆಧ್ಯಾತ್ಮಿಕ ವಿಜ್ಞಾನಿಗಳು ಕೆಲವರು ಮಾಡಿದ್ದಾರೆ. ಇದರ ಸತ್ಯಾಸತ್ಯತೆ ನೀವೇ ತಿಳ್ಕೋಬೇಕು. ಇದರ ಹಿಂದಿರುವ ಮರ್ಮ ಏನು ಅಂತ ಹೇಳಿದ್ರೆ ಅದನ್ನು ನೀವೇ ಊಹೆ ಮಾಡಿ. ಅದಕ್ಕೆ ಇನ್ನೊಂದು ಇದು ಮಾಡ್ತೀನಿ, ಈ ಒಂದು ವೇವ್ಸ್ಗಳು ಇದೆಯಲ್ಲ, ತುಂಬ ಇದರ ಕಂಪನಾಂಕ ಜಾಸ್ತಿ ಇದೆ. ಅದೇ ನೋಡಿ, ಇದು 1 ವೇವ್, ಇದು 2 ವೇವ್, 3 ವೇವ್. ಆ 3 ವೇವಲ್ಲಿ 2 ವೇವ್ ಬರುತ್ತೆ, ಇದರಲ್ಲಿ 1.5 ವೇವ್ ಬರುತ್ತೆ, ಇದರಲ್ಲಿ 1 ವೇವ್ ಬರುತ್ತೆ, ಇದರಲ್ಲಿ ಅರ್ಧ ವೇವ್ ಬರುತ್ತೆ, ಹೀಗೆ. ಸೊ ಈ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ. ಹಾಗೆ ನಮ್ಮ ಚಕ್ರಗಳಿಂದ ಮೇಲಕ್ಕೆ ಹೋಗ್ತಾ ಹೋಗ್ತಾ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದ್ದರಿಂದ ಈ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಹೋಗ್ಬೇಕಾದ್ರೆ ಮಂತ್ರೋಚ್ಚಾರದ ಮೂಲಕ ನಾವು ಮಾಡಿದಾಗ ಅದು ತೀವ್ರತೆಯನ್ನು ಅನುಗುಣವಾಗಿ ನಮ್ಮ ಮಂತ್ರೋಚ್ಚಾರದ ಒಂದು ವೇರಿಯೇಷನ್ ಮೂಲಕ ನಾವು ಮುಂದಿನ ಒಂದು ಚಕ್ರಗಳಿಗೆ ಹೋಗ್ಬೋದು ಅನ್ನೋದು ಹೇಳ್ಬೋದು. ಇದು ಸ್ವಲ್ಪ ಗುರುಮುಖೇನ ಬರಬೇಕು. ಯಾರಿಗೆ ತೀವ್ರವಾಗಿ ಈ ಚಕ್ರಭೇದನದ ಕ್ರಮದ ಬಗ್ಗೆ ತಿಳ್ಕೋಬೇಕು ಅಂತ ಇಚ್ಛೆ ಇದೆ ಅಂಥವರು ನಮ್ಮ ಗುರುಗಳಾದ ಬರಿಬಸಪ್ಪನವ್ರನ್ನ ಅಥವಾ ನನ್ನನ್ನು ಒಂದು ಕೇಳಿ ತಿಳ್ಕೊಂಡು ಸಾಧನೆ ಮಾಡಬೇಕಾಗ್ತದೆ. ಈ ಶಬ್ದಗಳನ್ನು ಬೀಜಾಕ್ಷರ ಎಂದು ಕರೆಯಲಾಗ್ತದೆ. ಈ ಶಬ್ದಗಳನ್ನು ಏನಂತ ಕರಿತೀವಿ? ಬೀಜಾಕ್ಷರ. ಅದರ ಶಕ್ತಿಯ ಒಂದು ಅಡಗಿದೆ. ವಿವಿಧ ಬೀಜಾಕ್ಷರಗಳಿಂದ ಕೂಡಿದ ಮಂತ್ರವನ್ನು ವ್ಯಾಖ್ಯಾನಿಸಲು ವಿವಿಧ ಮಾರ್ಗಗಳಿವೆ. ವಿವಿಧ ಬೀಜಾಕ್ಷರಗಳಿಂದ ಕೂಡಿದಂಥ ಮಂತ್ರವನ್ನು ವ್ಯಾಖ್ಯಾನಿಸಲು ವಿವಿಧ ಮಾರ್ಗಗಳಿದೆ. ಈ ಬೀಜಾಕ್ಷರಗಳು ಒಂದೊಂದು ಶಕ್ತಿಯ ಸಮುಚ್ಚಯವನ್ನು ಪ್ರತಿನಿಧಿಸುವ ದೇವತೆಗಳ ಅಧೀನದಲ್ಲಿರುವುದರಿಂದ ಒಂದೊಂದು ಶಕ್ತಿಯ ಸಮುಚ್ಚಯವನ್ನು ಪ್ರತಿನಿಧಿಸುವ ದೇವತೆಗಳ ಅಧೀನದಲ್ಲಿರುವುದರಿಂದ ಈ ಬೀಜಾಕ್ಷರಗಳು ಈ ದೇವತೆಗಳ ಅಧೀನದಲ್ಲಿರುವುದರಿಂದ ಅದು ಬಲ ಶಕ್ತಿ ಇಲ್ಲದ್ದಲ್ಲ. ಅದು ಇದಕ್ಕೊಂದು ಬಲ ಇದೆ. ಈಗ ನಾವು ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಶಿವನೇ ಆಗ್ಬಿಡ್ತೀವಿ. ಗಾಯತ್ರಿ ಮಂತ್ರವನ್ನು ಜಪಿಸಿ ಅವರು ಗಾಯತ್ರಿಯನ್ನು ಹೊಲಿಸ್ಕೋತಾರೆ, ಸರಸ್ವತಿ ಮಂತ್ರವನ್ನು ಸರಸ್ವತಿ ಹೊಲಿಸ್ಕೋತಾರೆ ಅಂತ ಹೇಳ್ತಾರೆ. ಅದು ನಾವು ಮಾಡಿಲ್ಲ, ಮಾಡಿರೋರು ಕೇಳಿ ಇರ್ಬೋದು.
ಅದು ಬಲ ಮತ್ತು ಶಕ್ತಿ ಇಲ್ಲದ್ದಲ್ಲ. ಅದು ನಾವು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ದೇನೆಂದರೆ ಯಾವ ನಿರ್ದಿಷ್ಟ ಮಂತ್ರದಿಂದ ಯಾವ ನಿರ್ದಿಷ್ಟ ಶಕ್ತಿಯನ್ನು ಆಹ್ವಾನಿಸಲು ಉದ್ದೇಶಿಸಲಾಗಿದೆ ಎಂಬುದು. ಯಾವ ನಿರ್ದಿಷ್ಟ ಮಂತ್ರ ಓಂ ಭೂರ್ಭುವಸ್ಸುವಃ ಸವಿತುರ್ವರೆಣ್ಯಂ ಅಂತ ಮಾಡಿದಾಗ ಗಾಯತ್ರಿ ಮಂತ್ರ, ಅದರಿಂದ ಗಾಯತ್ರಿ ಆವಾಹನೆ ಮಾಡ್ತೀವಿ, ಅವಳ ಒಂದು ಸಾಕ್ಷಾತ್ಕಾರ ಮಾಡ್ಕೋತೀವಿ, ಆ ಶಕ್ತಿಯನ್ನು ಕೈವಶ ಮಾಡ್ಕೋತೀವಿ ಅಂತ ಹೇಳ್ತಾರೆ ವೈದಿಕರು. ಅದೇ ರೀತಿ ನಮಃಶಿವಾಯ ಅಂತ ಹೇಳಿದ್ರೆ ಅದರಿಂದ ನಾವು ಶಿವನಾಗುವಂಥ ಒಂದು ಸಂಭವ ಜಾಸ್ತಿ ಇರುತ್ತೆ. ನಿರ್ದಿಷ್ಟ ಶಕ್ತಿಯ ನಾವು ಏನು ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ, ನಮ್ಮ ಗೋಲ್ ಏನು, ಅದ್ರ ಮೇಲೆ ಆ ಮಂತ್ರೋಚ್ಚಾರದ ಒಂದು ನಿಯಮ ಇರ್ತದೆ. ಮಂತ್ರಯೋಗದಲ್ಲಿ ದೇವರ ನಾಮದ ಓಂ ಮತ್ತು ಸೋಹಂನ ಪುನರಾವರ್ತನೆ ಅತ್ಯಗತ್ಯ. ಮಂತ್ರಯೋಗದಲ್ಲಿ ದೇವರ ನಾಮದ ಅಥವಾ ದೇವರ ನಾಮ ಓಂ ಅಥವಾ ಸೋಹಂ ಪುನರಾವರ್ತನೆ ರಿಪೀಟ್ ಮಾಡಬೇಕು, ಅಗತ್ಯತೆ ಇದೆ. ತೀವ್ರವಾದ ಭಕ್ತಿ ಭಾವನೆಯಿಂದ ಒಳಗೂಡಿದ, ಭಕ್ತಿ ಭಾವನೆ ಇಲ್ಲ ಅಂದರೆ ಇಲ್ಲಿ ಏನೂ ನಡೆಯಲ್ಲ. ನಾಮದ ಪುನರಾವರ್ತನೆಯು ಅದರ ಎಚ್ಚರವನ್ನು, ಅರಿವನ್ನು, ಪ್ರಜ್ಞೆಯನ್ನು ಆ ನಾಮ ಹೆಸರಿನಲ್ಲಿಯೇ ವಿಲೀನಗೊಳಿಸಿಕೊಳ್ಳಲ್ಪಡುತ್ತದೆ. ಈ ಭಕ್ತಿ ಭಾವದಿಂದ ಕೂಡಿದಂತಹ ಈ ನಾಮದ ಪುನರಾವರ್ತನೆಯು ಅವರ ಎಚ್ಚರ, ಅರಿವನ್ನು ಆ ನಾಮ ಹೆಸರಿನಲ್ಲಿ ವಿಲೀನಗೊಳಿಸುತ್ತಾರೆ. ನನ್ನ ಒಂದು ಅರಿವಿರುತ್ತಲ್ಲ ಅದನ್ನು ಆ ನಾಮದಲ್ಲೇ ವಿಲೀನ ಮಾಡಿಬಿಡ್ತದೆ ಆ ಪುನರಾವರ್ತನೆ. ಈ ಅಗೋಚರವಾದ ವಿಲೀನ ಪ್ರಕ್ರಿಯೆಯ ಪರಿಣಾಮವನ್ನು ಅಷ್ಟಾಸಾತ್ವಿಕ ಎಂದು ಕರೆಯುತ್ತೇವೆ. ಈ ಅಗೋಚರವಾದ ವಿಲೀನ ಪ್ರಕ್ರಿಯೆಯನ್ನು, ಈ ಸಾಮರಸ್ಯ ಪ್ರಕ್ರಿಯೆಯನ್ನು ಅಷ್ಟಾಸಾತ್ವಿಕ ಅಂತ ಕರೆಯಲಾಗ್ತದೆ. ಒಬ್ಬ ವ್ಯಕ್ತಿಯು ದೇವರ ಹೆಸರನ್ನು ಪುನರಾವರ್ತಿಸಲು ಪ್ರಾರಂಭಿಸಿದಾಗ, ಅವನ ಪುನರಾವರ್ತನೆಯು ವಿಲೀನಕ್ಕೆ, ಸಾಮರಸ್ಯಕ್ಕೆ ಎಡೆ ಮಾಡಿದಾಗ, ನಾವು ನಾಮವನ್ನು ಪುನರಾವರ್ತನೆ ಮಾಡಿದಾಗ ಅದು ವಿಲೀನದ ಕಡೆಗೆ ನಮ್ಮ ಅರಿವನ್ನು ಅದಕ್ಕೆ ವಿಲೀನಗೊಳಿಸ್ಕೊಂಡಾಗ, ಮನಸ್ಸನ್ನು ಅದಕ್ಕೆ ಸೇರಿಸ್ಕೊಂಡಾಗ ಅವನ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹರಿಯುತ್ತದೆ, ದೇಹವು ನಡುಕ್ತದೆ, ಕಂಪಿಸ್ತದೆ, ಅವನ ಉಸಿರಾಟ ನಿಧಾನವಾಗುತ್ತದೆ. ಮನಸ್ಸು ಹೀಗೆ ಆ ದೇವನಲ್ಲಿ ಲೀನವಾದಾಗ ಅತಿಯಾದ ಸಂತೋಷದಿಂದ ಅವನ ಗಂಟಲಿನಲ್ಲಿ ಉಸಿರುಗಟ್ಟಿದಂತಾಗುತ್ತದೆ. ಅವನ ಕೂದಲುಗಳು ತುದಿಯಲ್ಲಿ ಎದ್ದು ನಿಲ್ಲುತ್ತದೆ. ಅವನ ಕಣ್ಣು ರೆಪ್ಪೆಗಳು ಅರ್ಧ ಮುಚ್ಚಿ ಅವನ ನೋಟ ಸ್ಥಿರಗೊಳ್ಳುತ್ತದೆ. ಇದರಿಂದ ಉಂಟಾದ ಆನಂದದಿಂದ ಅವನು ದೇವರ ಸ್ತುತಿ ಗೀತೆಗಳನ್ನು ಹಾಡಲು ಪ್ರಾರಂಭಿಸುತ್ತಾನೆ. ಕೆಲವರು ನಾಟ್ಯವನ್ನು ಮಾಡ್ತಾರೆ. ಇವರು ಭಕ್ತಿಪಾದರು, ಆಮೇಲೆ ರಾಮಕೃಷ್ಣ ಪರಮಹಂಸರು ಆ ಒಂದು ಹಂತದಲ್ಲಿ ಅವರು ಹೊರಳಾಡಿದ್ದಾರೆ, ಒಂದು ಡ್ಯಾನ್ಸ್ ಮಾಡಿದ್ದಾರೆ, ನೃತ್ಯ ಮಾಡಿದ್ದಾರೆ, ಆನಂದವಾಗಿ ಹಾಡಿದ್ದಾರೆ. ಇದರಿಂದ ಉಂಟಾದಂಥ ಆನಂದದಿಂದ ಅವರ ದೇವರ ಸ್ತುತಿಗೀತೆ ಮತ್ತು ನಾಟ್ಯಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಕೊನೆಗೆ ಅವನ ಮನಸ್ಸು ಸಮಾಧಿಯಲ್ಲಿ ಲೀನಗೊಳ್ಳುತ್ತದೆ. ಮಂತ್ರಶಾಸ್ತ್ರದ ಪ್ರಕಾರ ಎಲ್ಲ ಬೀಜಾಕ್ಷರಗಳು ಮೂಲಾಧಾರದ ನೆಲೆಯಲ್ಲಿರುವ ಪರಾವಾಣಿಯಿಂದ ಹುಟ್ಟಿಕೊಂಡಿದೆ. ಮಂತ್ರಶಾಸ್ತ್ರದ ಪ್ರಕಾರ ಎಲ್ಲ ಬೀಜಾಕ್ಷರಗಳು, 50 ಅಕ್ಷರಗಳಿವೆ, ಎಲ್ಲ ಬೀಜಾಕ್ಷರಗಳು ಮೂಲದ್ವಾರದ ನೆಲೆಯಲ್ಲಿರುವಂಥ ಪರಾವಾಣಿಯಿಂದ ಹುಟ್ಟಿಕೊಂಡಿದೆ. ಎಲ್ಲವೂ ಅದರಿಂದನೇ ಹೊರಹೊಮ್ಮುತ್ತವೆ. ಪರಾವಾಣಿಯಲ್ಲಿ ಸುಪ್ತವಾಗಿರುವ ಬಲಶಕ್ತಿಯನ್ನು ಕೆಲವೊಮ್ಮೆ ಕುಂಡಲಿನಿ ಎಂದು ಕರೆಯಲ್ಪಡುತ್ತದೆ. ಈ ಪರಾವಾಣಿಯಲ್ಲಿರುವಂತಹ ಸುಪ್ತವಾದಂತಹ ಶಕ್ತಿಯನ್ನು ಕೆಲವೊಮ್ಮೆ ಏನಂತೀವಿ, ಕುಂಡಲಿನಿ ಎಂದು ಕರೀತೇವೆ. ಇದು ಶಬ್ದಗಳ ರೂಪದಲ್ಲಿ ಪ್ರಕಟವಾಗುತ್ತದೆ. ಸಂಸ್ಕೃತದ ವರ್ಣಮಾಲೆಯ 50 ಅಕ್ಷರಗಳನ್ನು ಇದು ಒಳಗೊಂಡಿರುತ್ತದೆ. ಈ ಪರಾವಾಣಿಯು ಸಂಸ್ಕೃತದ ಒಂದು 50 ಅಕ್ಷರಗಳ ವರ್ಣಮಾಲೆಯನ್ನು ಒಳಗೊಂಡಿರುತ್ತದೆ. ಕೇಳುವ ಎಲ್ಲ ಶಬ್ದಗಳಲ್ಲಿ ಮೊದಲನೆಯದಾದದ್ದು ಪ್ರಣವ. ನಾವು ಕೇಳಿಸಿಕೊಳ್ಳುವಂಥ ಎಲ್ಲ ಶಬ್ದಕ್ಕೂ ಮೊದಲ ಮೂಲರೂಪಿ ತಾಯಿ ಯಾವುದು? ಪ್ರಣವ, ಓಂಕಾರ. ಅದು ಶಬ್ದದ ಸಂಪೂರ್ಣತೆಯನ್ನು, ಪರಿಪೂರ್ಣತೆಯನ್ನು, ಅಲ್ಟಿಮೇಟಮ್ ಅನ್ನು ಸೂಚಿಸುತ್ತದೆ. ಭೌತಿಕ ಸ್ತರದಲ್ಲಿ, ಫಿಸಿಕಲ್ ಪ್ಲೇನ್ನಲ್ಲಿ ಪ್ರಾಣವನ್ನು ಅರ್ಥೈಸುವ ಕಾರಣ ಇದನ್ನು ಸಾರ್ವತ್ರಿಕವೆಂದು ಪರಿಗಣಿಸಲಾಗಿದೆ. ಒಂದು ಭೌತಿಕ ಸ್ತರದಲ್ಲಿ ಪ್ರಾಣವನ್ನು ಅರ್ಥೈಸುತ್ತದೆ. ಇದು ಯಾವುದು? ಪ್ರಾಣವನ್ನು ಅರ್ಥೈಸುತ್ತದೆ. ಈ ಪ್ರಾಣದ ಸಂಚಾರ ನಾಡಿಗಳಲ್ಲಿ ಆದಾಗ ಬರುವಂಥ ಶಬ್ದವೇ ಪ್ರಣವ. ಇದನ್ನು ಸಾರ್ವತ್ರಿಕವೆಂದು ಪರಿಗಣಿಸಲಾಗಿದೆ, ಯೂನಿವರ್ಸಲ್ ಇದು. ಹೀಗೆ ಎಲ್ಲ ಶಬ್ದಗಳಲ್ಲಿ ಮೊದಲನೆಯದಾದಂಥ ಕಾರಣ ಪ್ರತಿ ಶಬ್ದ ಅಥವಾ ಮಂತ್ರವನ್ನು ಅದರ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಎಲ್ಲ ಶಬ್ದಗಳಲ್ಲಿ ಮೊದಲನೆಯದಾದ ಕಾರಣ ಪ್ರತಿ ಶಬ್ದ ಮತ್ತು ಅಥವಾ ಮಂತ್ರವನ್ನು ಅದರ ಅಭಿವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಒಂದು ಮಂತ್ರವು ನಿರ್ದಿಷ್ಟ ಶಬ್ದದ ಸರಣಿಯಲ್ಲಿ ಜೋಡಿಸಲಾಗಿರುವ ಕೆಲವು ಅಕ್ಷರಗಳನ್ನು ಒಳಗೊಂಡಿರುತ್ತದೆ. ಒಂದು ನಿರ್ದಿಷ್ಟ ಶಬ್ದಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಅದು ಏನಾಗುತ್ತೆ? ಮಂತ್ರವಾಗ್ತದೆ. ಅದರಲ್ಲಿನ ಅಕ್ಷರಗಳು ಪ್ರತಿನಿಧಿ ಚಿಹ್ನೆಗಳಾಗಿದೆ. ಅಪೇಕ್ಷಿತ ಪರಿಣಾಮವನ್ನು ಉಂಟು ಮಾಡಲು ಶಬ್ದ ಅಂದರೆ ವರ್ಣಗಳ ಮತ್ತು ಲಯ, ಸ್ವರ ಎರಡಕ್ಕೂ ಅನುಗುಣವಾಗಿ ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರ ಮಾಡಬೇಕು. ಶಬ್ದ
ಮತ್ತು ಸ್ವರಗಳ ಮೂಲಕ ಅದು ಸರಿಯಾದ ರೀತಿಯಲ್ಲಿ ನಾವು ಉದ್ಘೋಷ ಮಾಡಬೇಕು. ಮಂತ್ರಯೋಗದಿಂದ ಇಚ್ಛಿಸುವ ದೇವತೆಯ ನೋಟ ಮತ್ತು ದರ್ಶನ ಸಿದ್ಧಿಸುತ್ತದೆ. ಈ ಮಂತ್ರಯೋಗದಿಂದ ನಾವು ಇಚ್ಛಿಸುವಂಥ ದೇವತೆಯ ನೋಟ ಅಥವಾ ದರ್ಶನ ಅಥವಾ ಸಾಕ್ಷಾತ್ಕಾರ ಆಗ್ತದೆ. ಮಂತ್ರವು ವಾಸ್ತವವಾಗಿ ದೇವತೆಯೇ ಆಗಿರುವುದು. ಅದರ ಅಭ್ಯಾಸದಿಂದ ಮಾತ್ರ ದೇವನನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದೇ ಹೊರತು ಅದರ ಒಂದು ಯಾವುದೇ ಸೈದ್ಧಾಂತಿಕ ಜ್ಞಾನದಿಂದಲ್ಲ. ಸುಮ್ಮನೆ ಓದಿ ಆ ಮಂತ್ರಗಳನ್ನು ತಿಳ್ಕೊಂಬಿಟ್ರೆ ಅದರಿಂದ ಆ ದೇವತೆಯ ಸಾಕ್ಷಾತ್ಕಾರ ಆಗೋದಿಲ್ಲ. ಅದನ್ನು ಆ ಅಕ್ಷರಗಳನ್ನು ಯಾವ ರೀತಿ ಏರಿಸಬೇಕು, ಇಳಿಸಬೇಕು, ತಾಳಲಯಬದ್ಧವಾಗಿ ಹೇಳಬೇಕು, ಇದೇ ರೀತಿ ಹೇಳಬೇಕು ಅಂತ ಅವರು ಯೋಗಿಗಳು ಹೇಳಿರ್ತಾರೆ. ಯಾಕಂದರೆ ಅವರು ಅದನ್ನು ಅನುಭವಪಟ್ಟಿರ್ತಾರೆ. ಮಂತ್ರಗಳ ಉಚ್ಚರಿಸಿದಾಗ ಕೆಲವು ಶಬ್ದಗಳ ಕಂಪನಗಳು ಉತ್ಪತ್ತಿಯಾಗ್ತದೆ. ಮಂತ್ರ ಉಚ್ಚರಿಸಿದಾಗ ಕಂಪನಗಳು, ವೈಬ್ರೇಷನ್ಸ್ ಉಂಟಾಗ್ತದೆ. ನಿರಂತರ ಅಭ್ಯಾಸದಿಂದ ದೇವತೆಯನ್ನು ಆಹ್ವಾನಿಸಿ ಸಂಪೂರ್ಣ ದರ್ಶನಕ್ಕಾಗಿ ಆರಾಧಕರ ಮುಂದೆ ತೆರೆದಿಡುವವರೆಗೂ ಈ ಕಂಪನಗಳು ಹೆಚ್ಚು ಹೆಚ್ಚು ಸುಸ್ಪಷ್ಟವಾಗತೊಡಗುತ್ತದೆ. ದೇವಿಯ ದರ್ಶನವಾಗುವವರೆಗೂ ಈ ಕಂಪನಗಳು ಹೆಚ್ಚು ಹೆಚ್ಚು ಸುಸ್ಪಷ್ಟವಾಗತೊಡಗುತ್ತದೆ. ಆರಾಧಕನು ದೇವಿಯನ್ನು ಹೀಗೆ ಸಾಕ್ಷಾತ್ಕರಿಸಿಕೊಂಡಾಗ ದೇವತೆಯಲ್ಲಿ ಅಡಗಿರುವಂಥ ಶಕ್ತಿ ಸಾಮರ್ಥ್ಯಕ್ಕೆ ಒಡೆಯನಾಗುತ್ತಾನೆ. ಇದು ಸಾಂಪ್ರದಾಯಿಕವಾಗಿ ಇದು ಹೇಳ್ತಾರೆ. ಬನ್ನಿ, ಎರಡನೇ ವಾಣಿ ಬಗ್ಗೆ ನಾವು ಹರಿಯೋಣ. ವೈಖರಿ ವಾಣಿಗಿಂತ ಮಧ್ಯಮ ವಾಣಿಯ ಮುಖಾಂತರ ವ್ಯಕ್ತವಾಗುವ ಚಿತ್ಪ್ರಕಾಶದ ಅಲೆಗಳ ತರಂಗಾಂತರವು ಅದಕ್ಕಿಂತ ಕಡಿಮೆಯಾಗಿರ್ತದೆ. ಈ ವೈಖರಿ ವಾಣಿಯ ತರಂಗಾಂತರ ಜಾಸ್ತಿ ಇರುತ್ತೆ. ಯಾಕಂದರೆ ಒಂದು ನೋಡಿ, ಈ ಮೂಲಾಧಾರದಿಂದ ಈ ಬಾಯಿ ಹೊರಗೂ ಲೆಂತ್ ಜಾಸ್ತಿ ಇದೆ, ಒಂದು ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಆದರೆ ಇದು ಮಧ್ಯಮ ವಾಣಿದು ಕಡಿಮೆ ಆಗ್ತದೆ, ಅದರ ತರಂಗಾಂತರ ಕಡಿಮೆ ಇರ್ತದೆ, ಫ್ರೀಕ್ವೆನ್ಸಿ ಕಡಿಮೆ ಇರ್ತದೆ, ಅದಕ್ಕಿಂತ ಜಾಸ್ತಿ ಇರುತ್ತೆ. ವೈಖರಿ ವಾಣಿಗಿಂತ ಮಧ್ಯಮವಾಣಿ ಜಾಸ್ತಿ ಇರುತ್ತೆ. ಈ ಅಲೆಗಳು ಶಾಖದ ಅಲೆಗಳಿದ್ದಂತೆ, ಈ ಮಧ್ಯಮ ವಾಣಿ ಅಲೆಗಳು ಶಾಖದ ಅಲೆಗಳಿದ್ದಂತೆ. ಈ ಅಲೆಗಳನ್ನು ಸೃಷ್ಟಿಸುವ ಪ್ರಾಣಾಯಾಮದಿಂದ ದೇಹದಲ್ಲಿ ಒಂದು ಬಗೆಯ ಶಾಖ ಹೊರಹೊಮ್ಮುತ್ತದೆ. ಇದು ಶಾಖದ ಅಲೆಗಳಂತೆ. ಈ ಅಲೆಗಳನ್ನು ಯಾವುದು ಸೃಷ್ಟಿ ಮಾಡ್ತದೆ ಅಂತ ಹೇಳಿದ್ರೆ ಪ್ರಾಣಾಯಾಮದಿಂದ ನಾವು ಸೃಷ್ಟಿ ಮಾಡ್ಬೋದು. ಅದು ದೇಹದಲ್ಲಿ ಒಂದು ಬಗೆಯ ಶಾಖವನ್ನು ಉಂಟು ಮಾಡ್ತದೆ. ಆ ಶಾಖವೇ ಆಧಾರದಿಂದ ಊರ್ಧ್ವಕ್ಕೆ ಏರಿದರೆ ಅದಕ್ಕೆ ಕುಂಡಲಿನಿ ಜಾಗೃತವಾಯಿತು ಅಂತ ಹೇಳ್ತಾರೆ. ಸೊ ಪ್ರಾಣಾಯಾಮದಿಂದ ಒಂದು ಶಾಖ ಹುಟ್ಟುತ್ತೆ. ಆ ಶಾಖದಿಂದ ಒಂದು ಕುಂಡಲಿನಿ ಜಾಗೃತ ಅಂತ ಹೇಳಿದ್ರೆ ಆ ಶಾಖವು ಒಂದು ಮೂಲದ್ವಾರದಿಂದ ಮೇಲೆ ಕೇರಕ್ಕೆ ಶುರುವಾದರೆ ಕುಂಡಲಿನಿ ಮೇಲೆ ಇತ್ತು ಅಂತ ಹೇಳ್ತಾರೆ. ಪ್ರಾಣಾಯಾಮದ ಪರಿವಿಡಿಯಲ್ಲಿ ರೇಚಕ, ಪೂರಕ, ಕುಂಭಕ, ಜಾಳಂಧರ, ಮೂಲಬಂಧ, ಉಡ್ಯಾನ ಬಂಧಗಳಿಂದ ರೇಚಕ ತೆಗೆದುಕೊಳ್ಳೋದು, ಪೂರಕ ಬಿಡುವುದು, ಕುಂಭಕ ನಿಲ್ಲಿಸೋದು, ಜಾಳಂಧರ ಮೂಲಬಂಧ ಅಂದರೆ ಏನಸ್ಸನ್ನು ಎಳೆದಿಡುವುದು, ಜಾಳಂಧರ ಮತ್ತು ಉಡ್ಯಾನ ಬಂಧ, ಇಂಥೆಲ್ಲ ಬಂಧಗಳಿದೆ. ಆ ಬಂಧಗಳನ್ನು ಆಚರಿಸೋದು, ಇದರ ಮೂಲಕ ನಾವು ಪ್ರಾಣಾಯಾಮ ಮಾಡಬೇಕು. ಉಸಿರಿನಲ್ಲಿ ಒಂದು ಬಗೆಯ ಹೆಸರು ಹಬೆ ಉಣ್ಬೋದು. ಈ ರೀತಿ ನಾವು ಒಂದು ಪ್ರಾಣಾಯಾಮವನ್ನು ಮಾಡಿದಾಗ ಉಸಿರಿನಲ್ಲಿ ಒಂದು ಹಬೆ ಹೊರಹೊಮ್ಮುತ್ತದೆ. ಶಾಖದ ಕಿರಣಗಳು ಕತ್ತಲೆ ಮತ್ತು ಮಂಜನ್ನು ಭೇದಿಸುವಂತೆ. ಈ ಶಾಖ ಹೇಗೆ ಕತ್ತಲೆ ಮತ್ತು ಮಂಜನ್ನು, ಒಂದು ಕೆಂಪಾಗಿ ಒಂದು ಕೆಂಡ ಉರಿತಾ ಇದೆ ಅಂತ ಹೇಳಿದ್ರೆ ಆ ಶಾಖದಿಂದ ಅದು ಎಷ್ಟು ಪ್ರಭೆ, ಅದು ಕತ್ತಲೆಯಲ್ಲಿ ಕಾಣ್ತಾ ಇರ್ತದೆ ಕೆಂಪು, ಅದು ಮಂಜನ್ನು ಭೇದಿಸ್ತದೆ. ಮಂಜಿನಲ್ಲೂ ಕೂಡ ಅದು ಶಾಖವನ್ನು ಹೊರಹೊಮ್ಮಿಸ್ತಾ ಇರ್ತದೆ. ಹಠಯೋಗದಿಂದ ಜಾಗೃತವಾದಂತಹ ಕುಂಡಲಿನಿಯ ಶಾಖವು ಅಷ್ಟದಾ ಪ್ರಕೃತಿಯ ಅಂಧಕಾರವನ್ನು ಚದುರಿಸುವುದು. ಈ ಹಠಯೋಗದಿಂದ ಉಂಟಾಗುವಂಥ ಈ ಕುಂಡಲಿನಿಯ ಶಾಖವು ಅಷ್ಟದಾ ಪ್ರಕೃತಿಯ ಅಂಧಕಾರವನ್ನು ನಮ್ಮಿಂದ ಚದುರಿಸುತ್ತದೆ. ಅಷ್ಟದಾ ಪ್ರಕೃತಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಹೇಳ್ತೀನಿ ನಾನು. ಅದಕ್ಕೆ ಶೀಯತೆ ಪ್ರಕಾಶಾವರಣಂ ಎಂದು ಪಾತಂಜಲಿಯು ಹೇಳಿರುವರು. ಕ್ಷೀಯತೆ ಕ್ಷಯಿಸ್ತದೆ, ಪ್ರಕಾಶಾವರಣಂ ಅಂತ ಹೇಳ್ತಾರೆ. ಈ ಅಷ್ಟದಾ ಪ್ರಕೃತಿ ಬಗ್ಗೆ ಲಿಂಗಮ್ಮ ತಾಯಿ ಒಂದು ವಚನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಕಾಯವೆಂಬ ಕದಲಿಯ ಹೊಕ್ಕು ನೂನ ಕದಲಿಯ ದಾಂಟಿ. ಈ ಕಾಯ ಅನ್ನುವಂಥ ಒಂದು ಭವಾರಣ್ಯವನ್ನು ಹೊಕ್ಕಿ ನೂನ ಕದಳಿ, ಈ ಅಷ್ಟದಾ ಪ್ರಕೃತಿ ಅದನ್ನು ದಾಟಿ ಜನನ ಮರಣ ದಾಂಟಿಲ್ಲದೆ ಭವ ಕಾಣಬಾರದೆಂಬರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಲಿಂಗಮ್ಮ ತಾಯಿ. ಪೂಜ್ಯ ಕುಮಾರಸ್ವಾಮಿಗಳು ಇದರ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ಆ ವಚನದಲ್ಲಿ ಬರುವಂಥ ನೂನ ಕದಲಿ ಎಂದರೇನು ಎಂದು ವಿವರಿಸುತ್ತಾ, ಸಾಧಕರು ಧ್ಯಾನಕ್ಕೆ ಕುಳಿತಾಗ ಅವರಿಗೆ ಮೊಟ್ಟ ಮೊದಲು ಮುಚ್ಚಿದ ಕಣ್ಣ ಮುಂದೆ ಕತ್ತಲೆಯೇ ತೋರುವುದು. ಈಗ ಅದಕ್ಕಿಂತ ಮೊದಲು ಹೇಳ್ತೀನಿ, ಈಗಿನ ಕಾಲದ ಜನಗಳ ಕಣ್ಣು ಮುಚ್ಚಿದ್ರೆ ಬರೀ ಥಾಟ್ಸೇ ಬರುತ್ತೆ, ಕತ್ಲೇನೂ ಕಾಣಲ್ಲ, ಬರೀ ಓಡ್ತಾ ಇರ್ತದೆ. ಆಗಿನ ಕಾಲದ ಜನಗಳಿಗೆ ಹೇಳ್ತಾರೆ ಕುಮಾರಸ್ವಾಮಿಗಳು, ಕಣ್ಣು ಮುಚ್ಚಿದಾಗ ಒಂದು ಕತ್ತಲೆ ತೋರ್ತದೆ. ಬಹಳ ದಿನಗಳ ಅವಿರತವಾದಂಥ ಪ್ರಯತ್ನ ಸಾಧನೆಯ ತರುವಾಯ ಅವರಿಗೊಂದು ಬೆಳಕು, ಒಂದು ಪ್ರಭೆ ಕಾಣತೊಡುತ್ತೆ. ಆ ಕತ್ತಲೆಯ ಮನೆಯಲ್ಲಿ ಒಂದು ಪ್ರಭೆ ಕಾಣುತ್ತೆ. ಹೇಗೆ ಬೆಳಗಿನ ಜಾವದಲ್ಲಿ ಇನ್ನು ಸೂರ್ಯ ಹುಟ್ಟಕ್ಕಿಂತ ಮೊದಲು
ಒಂದು 4 ರಿಂದ 5 ಗಂಟೆ ಒಳಗಡೆ ಏನಾಗುತ್ತೆ, ಒಂದು ಕತ್ಲಿರುತ್ತೆ, ಸಡನ್ನಾಗಿ ಒಂದು ಬೆಳಕಿನ ಒಂದು ಪ್ರಭೆ ಕಾಣುತ್ತೋ ಆ ರೀತಿ ಕಾಣಿಸುತ್ತೆ. ಈ ಕತ್ತಲೆಯು ಲಿಂಗ ಶರೀರದ ಅಥವಾ ಸೂಕ್ಷ್ಮ ಶರೀರದ ಬಾಹ್ಯ ಆವರಣ. ಲಿಂಗ ಶರೀರದ ಬಾಹ್ಯ ಆವರಣ ಇದು. ಸೂಕ್ಷ್ಮ ಶರೀರ ಮನಸ್ಸಿನ ಬಾಹ್ಯ ಆವರಣ ಸಾಧನೆಯ ಅಪೂರ್ವದಲ್ಲಿ ಇದು ಗಾಢವಾಗಿ ಆವರಿಸಿಕೊಂಡು ಬಿಟ್ಟಿರ್ತದೆ. ಆವರಣದ ಪೂರ್ವದಲ್ಲಿ ಈ ಮಾನಸಿಕ ಶರೀರದ ಒಂದು ಆವರಣ ತುಂಬ ಗಾಢವಾಗಿ ಆವರಿಸ್ಕೊಂಡ್ಬಿಟ್ಟಿರ್ತದೆ. ಇದಕ್ಕೆ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಅಂತ ಹೆಸರು. ಪಂಚ ತನ್ಮಾತ್ರೆಗಳು ಹಾಗೂ ಮನ, ಅಹಂಕಾರ, ಮಹತ್ತುಗಳು. ಪಂಚ ತನ್ಮಾತ್ರೆಗಳು ಅಂದರೆ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳ ಇಂಪ್ರೆಷನ್ಸ್ಗಳು, ಅದರ ಥಾಟ್ ಪ್ರಾಸೆಸ್ಗಳು ಮತ್ತು ಮನ, ಅಹಂಕಾರ, ಮಹತ್ತುಗಳು ಕೂಡಿ ಲಿಂಗ ಶರೀರವೆನಿಸುತ್ತದೆ. ಇವೆಲ್ಲ ವಿಷಯಗಳ ಒಂದು ಚಿತ್ರಣಗಳು, ಇವೆಲ್ಲ ಚಿತ್ತದಲ್ಲಿ ಸ್ವೀಕರಣೆ ಆಗ್ಬಿಟ್ಟು ನಮಗೆ ಕತ್ತಲೆ ಮನೆ ಆಗ್ಬಿಟ್ಟಿರ್ತದೆ. ಇದು ಮನ, ಅಹಂಕಾರ, ಚಿತ್ತು ಎಲ್ಲ ಸೇರಿ ಇದನ್ನು ವಿಕ್ಷೇಪಣ ಶಕ್ತಿ, ಆವರಣ ಶಕ್ತಿ ಅಂತ ಕರೀತಾವೆ. ಅಷ್ಟದಾ ಪ್ರಕೃತಿಯಾದ ಈ ಅಂಧಕಾರವೇ ಕತ್ತಲಿ ಆವರಣವು. ಇದನ್ನು ಲಿಂಗಮ್ಮ ನೂನಿ ಕದಳಿ ಅಂತ ಕರೀತಾರೆ. ಇದನ್ನು ಭೇದಿಸಿ ಛೇದಿಸಿ ಮುಂದೆ ಹೋಗದ ಹೊರತು ಪ್ರಕಾಶ ಗೋಚರಿಸೋಲ್ಲ. ಕುಂಡಲಿನಿ ಜಾಗೃತವಾಗೋಲ್ಲ. ಕುಂಡಲಿನಿ ಜಾಗೃತವಾಗಲಿಲ್ಲ ಅಂದರೆ ಈ ಪ್ರಕಾಶದ ಈ ಕತ್ತಲೆಯ ಪೊರೆ ಹರಿಯೋಲ್ಲ. ಎಷ್ಟು ಲಿಂಕ್ ಇದೆ ನೋಡಿ. ಕುಂಡಲಿನಿ ಏರಬೇಕು ಅಂದರೆ ಈ ಪ್ರಕಾಶ ಹರಿಯಬೇಕು. ಈ ಪ್ರಕಾಶದ ಬೆಳಕು ಕಾಣಬೇಕು ಅಂತ ಹೇಳಿದ್ರೆ ಕುಂಡಲಿನಿ ಜಾಗೃತವಾಗಲೇಬೇಕು. ಅಷ್ಟದಾ ಪ್ರಕೃತಿ ಅಂಧಕಾರವನ್ನು ಪರಿಹರಿಸಿಕೊಂಡಾದಾಗ ಶರಣನು ಮುಂದೆ ಕಾರಣ ಶರೀರಕ್ಕೆ ಹೋಗಿ ಮುಂದೆ ಹಂಗೆ ಅವನು ಒಂದು ಯಾತ್ರೆಯನ್ನು ಮಾಡಿ ಬಚ್ಚ ಬರಿಯ ಬಯಲಿನೊಳಗೆ ಓಲಾಡ್ತಾನೆ. ಷಣ್ಮುಖಿ ಮುದ್ರೆಯು ಅಷ್ಟದಾ ಪ್ರಕೃತಿ ಅಂಧಕಾರವನ್ನು ನಿವಾರಿಸಿ ಬಚ್ಚ ಬರಿಯ ಬೆಳಗನ್ನು ಕಾಣಿಸುವ ಕುಂಡಲಿನಿಯನ್ನು ಜಾಗೃತಗೊಳಿಸುವುದು ಅಂತ ಹೇಳ್ತಾರೆ. ಷಣ್ಮುಖಿ ಮುದ್ರೆ ಅಂತ ಹೇಳಿದ್ರೆ ಕಣ್ಣು, ಕಿವಿ, ಮೂಗು, ಬಾಯಿಗಳನ್ನು ಮುಚ್ಚಿ ಅವನು ಉಸಿರನ್ನ ಕಟ್ಟಿ ನಾವು ಕುಂಭಕ ಮಾಡಿ ಒಂದು ಅಂಗುಷ್ಟ ಪುರುಷನನ್ನು ನಾವು ನೋಡಬೇಕಾಗ್ತದೆ. ಇಂತಹ ಮಧ್ಯಮವಾಣಿಯಲ್ಲಿ ಮಧ್ಯಮವಾಣಿ ಯಾವ್ದರಿಂದ ಇದಾಗುತ್ತೆ? ಹಠಯೋಗದ, ಕುಂಡಲಿನಿ ಯೋಗದ ಜಾಗೃತಿಯಿಂದ ಆಗುತ್ತದೆ. ಅದು ಒಂದು ಶಾಖದ ಅಲೆಗಳಿದ್ದಂಥದ್ದು. ಇಚ್ಛಾಶಕ್ತಿಯ ಅದು ಕತ್ತಲೆಯನ್ನು ಕ್ರಮಿಸುತ್ತೆ. ನಮ್ಮ ದೇಹದ ಕತ್ತಲೆಯನ್ನು ಅದು ಭೇದಿಸುತ್ತೆ. ಮಧ್ಯಮವಾಣಿಯು ಇಚ್ಛಾಶಕ್ತಿಯ ವ್ಯಾಪಕ ಪ್ರಭಾವವನ್ನು ಹೊಂದಿದೆ. ಇಚ್ಛಾಶಕ್ತಿಯ ವ್ಯಾಪಕ ಪ್ರಭಾವವನ್ನು ಹೊಂದಿದ್ದು ಮನಸ್ಸಿನೊಂದಿಗೆ ಗಾಢ ಸಂಬಂಧ ಹೊಂದಿದೆ. ಮಧ್ಯಮವಾಣಿ ಇಚ್ಛಾಶಕ್ತಿಗೆ ಮನಸ್ಸಿನ ಒಂದು ಸಂಬಂಧ ಹೊಂದಿದೆ. ಸ್ವಪ್ನ ಸ್ಥಿತಿಯಲ್ಲಿ ಅದನ್ನು ಅನುಭವಿಸಲಾಗುತ್ತದೆ. ಸ್ವಪ್ನ ಸ್ಥಿತಿಯಲ್ಲಿ ನಾವು ಈ ಮಧ್ಯಮವಾಣಿಯನ್ನು ಅನುಭವಿಸಬಹುದು. ಮಧ್ಯಮವಾಣಿಯ ಪದರೂಪದಲ್ಲಿ ವ್ಯಕ್ತವಾಗದ ಈ ಶಬ್ದಗಳ ಜಾಲದಲ್ಲಿ ವ್ಯಕ್ತವಾದಂಥ, ದೈಹಿಕವಾಗಿ ಹೊರಗಿಡದಂಥ, ಆದರೆ ನಮ್ಮ ಮನದಲ್ಲಿ ಹುದುಗಿರುವಂಥ ಶಬ್ದವಿಲ್ಲದ ವಾಣಿ. ಪದದಲ್ಲಿ ಬರಲ್ಲ, ಶಬ್ದವಾಗಿ ಕೇಳಲ್ಲ, ದೈಹಿಕವಾಗಿ ಕಿವಿಗಳನ್ನು ಕೇಳಿಸ್ಕೊಳ್ಳಲಾಗದಂಥ, ಆದರೆ ಮನದಲ್ಲಿ ಹುದುಗಿರುವಂಥ ಒಂದು ಪಿಸುಮಾತಿನ ಧ್ವನಿ. ಇಲ್ಲಿಂದ ಮುಂದಕ್ಕೆ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ನಡುವಿನ ಭೇದ ಅನಾವರಣಗೊಳ್ಳಲು ಆರಂಭವಾಗುತ್ತದೆ. ನೋಡಿ ಅಲ್ಲಿ ಏನಂತಾರೆ, ಸ್ವಪ್ನ ಸ್ಥಿತಿ ಅಂತಾರೆ. ಸ್ವಪ್ನ ತಿಳಿಯಾಗ್ತಾ ಹೋಗ್ತಾ ಇದ್ದಂಗೆ, ಸ್ವಪ್ನ ಹೋಗ್ತಾ ಇದ್ದಂಗೆ ನಮಗೆ ಬ್ರಹ್ಮಾಂಡ ಪಿಂಡಾಂಡಗಳ ನಡುವಿನ ಭೇದ ಅನಾವರಣಗೊಳ್ಳಕ್ಕೆ ಶುರುವಾಗ್ತದೆ. ಇದು ಬ್ರಹ್ಮಾಂಡದ ಹಿರಣ್ಯ ಗರ್ಭ ಸ್ವರೂಪದೊಂದಿಗೆ ಸಂಯೋಜಿತವಾಗಿದೆ. ಇದು ಬ್ರಹ್ಮಾಂಡಕ್ಕೆ ತಗೊಂಡಾಗ, ಈ ಪಿಂಡಾಂಡದಲ್ಲಿ ಯೋಚನೆ ಮಾಡ್ತಾ ಇದ್ವಿ, ಬ್ರಹ್ಮಾಂಡಕ್ಕೆ ತಗೊಂಡೋದಾಗ ಇದು ಹಿರಣ್ಯ ಗರ್ಭ ಸ್ವರೂಪದೊಂದಿಗೆ ಸಂಯೋಜಿತವಾಗಿದೆ. ನಾಡಿಗಳ ಕೊನೆಯಿಂದ ಕುತ್ತಿಗೆಯ ಹೊರಗಿನ ಶಬ್ದದ ಹರಿವೇ ಮಧ್ಯಮವಾಣಿ. ಒಂದು ಇದರಿಂದ ಮೂಲದ್ವಾರದಿಂದ ನಾಡಿಯವರೆಗೆ ಪರಾವಾಣಿ ಆದರೆ, ನಾಡಿಗಳ ಮೂಲಕ ಪಶಂತಿ ವಾಣಿ ಆದರೆ, ನಾಡಿಗಳ ಕೊನೆಯಿಂದ ಕುತ್ತಿಗೆವರೆಗೆ ಬರ್ತಲ್ಲ, ಅದರ ಹರಿವೇ ಮಧ್ಯಮವಾಣಿ. ಇಂತಹ ಮಧ್ಯಮವಾಣಿಯನ್ನು ಲಯಯೋಗದ ಮೂಲಕ ಜಾಗೃತಗೊಳಿಸಿಕೊಳ್ಳುತ್ತಾರೆ. ವೈಖರಿಯನ್ನು ಬಿಟ್ಟು ಉಳಿದ ಎಲ್ಲ ವಾಣಿಗಳು ಸುಪ್ತವಾದಂಥವೆ. ಅದೇ ಹೇಳಿದ್ದೀವಿ, ವೈಖರಿ ಬಿಟ್ಟು ಉಳಿದಿದ್ದೆಲ್ಲ ಕೇಳಕ್ಕೆ ಆಗೋಲ್ಲ, ಅನಾಹತ. ನಮ್ಮ ಒಂದು ಈ ಸಿಸ್ಟಮ್ಗೆ, ಕಣ್ಣು, ಕಿವಿ, ಮೂಗು, ಬಾಯಿಗಳಿಗೆ ಅದು ಕೇಳಿಸ್ಕೊಳ್ಳೋಕೆ ಆಗಲ್ಲ. ಕಣ್ಣುಗಳನ್ನು, ಕಿವಿಗಳನ್ನು ಮುಚ್ಚಿ, ಕಣ್ಣು ಮತ್ತು ಕಿವಿ ಮತ್ತು ಮುಚ್ಚಿ, ನಾಲಿಗೆಯನ್ನು ಒಂದು ಅಂಗಳದ ಮೇಲೆ ಮೇಲ್ಭಾಗಕ್ಕೆ ಹಾರ್ಡ್ ಪ್ಯಾಲೆಟ್ಗೆ ಒತ್ತಿ ಒಬ್ಬನು ನಿರಂತರವಾದ ಸಾಧನೆಯ ಮೂಲಕ ತನ್ನ ಅಂತರಂಗದ ವಾಣಿಯನ್ನು ಅನುಭವಿಸಬಹುದು. ಇದರೊಂದಿಗೆ ಯೋಗಿಯು ತನ್ನ ಅಂತರಂಗದ ಶಬ್ದವನ್ನು, ಅನಾಹತ ನಾದವನ್ನು ಆಲಿಸ ಹತ್ತುವನು. ಇಂತಹ ಬೋರ್ಗರಿವ ಅಂತರಂಗದ ನಿನಾದವನ್ನು ಆಲಿಸುವ ಸಿದ್ಧಿಯನ್ನು ಹೊಂದುವುದೇ ಲಯಯೋಗದ ಗುರಿ. ಕಣ್ಣು ಮುಚ್ಚಿಬಿಟ್ಟು, ಕಣ್ಣನ್ನು ಮುಚ್ಚೋದು ಅಂತ ಹೇಳಿದ್ರೆ ಜೋರಾಗಿ ಪ್ರೆಸ್ ಮಾಡ್ಕೊಂಡು ಕಿವಿನ, ಕಣ್ಣನ್ನು ಒತ್ಕೊಂಡಾಗ ನಿಮಗೆ ಒಂಥರ ಗುಯ್ ಅಂತ ಶಬ್ದ ಬೀಳುತ್ತೆ. ಅದಲ್ಲ, ಕಣ್ಣನ್ನು ಸ್ವಲ್ಪ ಮುಚ್ಚಿ, ಕಿವಿನ ಮುಚ್ಚಿಕೊಂಡು, ಅಂಗಳದ ಮೇಲಿಟ್ಕೊಂಡು ಮನಸ್ಸನ್ನು ಅಂತರ್ಮುಖಗೊಳಿಸ್ಕೊಂಡಾಗ ನಿರಂತರ ಒಂದು ಸಾಧನೆ ಮೂಲಕ ನಿಮಗೆ ಆ ಒಂದು ಶಬ್ದ ಕೇಳಿಸ್ಕೊಳ್ಳೋಕೆ ಸಾಧ್ಯವಾಗ್ತದೆ. ಆ ಶಬ್ದವು
ಮಧ್ಯಂತರವಾಣಿ ಅಂತ ಹೇಳ್ತಾರೆ. ಬನ್ನಿ, ಲಯಯೋಗದ ಬಗ್ಗೆ ಕುಮಾರಸ್ವಾಮಿಗಳು ಮುಂಕಣ್ಣಿನಲ್ಲಿ ಏನು ಹೇಳಿದ್ದಾರೆ ಅಂತ ಮುಂದಿನ ಭಾಗದಲ್ಲಿ ಲಯಯೋಗದ ಬಗ್ಗೆ ನೋಡೋಣ. ನೋಡಿ, ಲಯಯೋಗದ ಬಗ್ಗೆ ಲಯಯೋಗವು ಶಾಕ್ತ ಧರ್ಮದ ಕುಂಡಲಿನಿ ಯೋಗವಾಗಿರುತ್ತೆ. ಶಾಕ್ತ ಧರ್ಮದ ಕುಂಡಲಿನಿ ಯೋಗವಾಗಿರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತಾರೆ, ಈ ಲಯಯೋಗದ ಮೂಲಕ ಮಧ್ಯಮ ವಾಣಿ ನಮಗೆ ಸಿದ್ಧಿಸ್ತದೆ ಅಂತ ಹೇಳಿದ್ದೇವೆ. ಸೊ ಈ ಲಯಯೋಗದ ಬಗ್ಗೆ ಮುಂದಿನ ಒಂದು ಅಧ್ಯಾಯದಲ್ಲಿ ನೋಡೋಣ. ಶರಣಾರ್ಥಿಗಳು.